ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಮೇ 2024 ಮಂಗಳವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಬ್ರಹ್ಮಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಮೀನರಾಶಿಗೆ ಕುಜರಾಹು ಸಂಧಿ ನೋಡಿ. ಮೀನರಾಶಿ ಈ ಒಂದು ಕಾಲಚಕ್ರದಲ್ಲಿ ಅದನ್ನ ಕ್ಷೀರ ಸಮುದ್ರ ಅಂತ ಹೇಳ್ತಾರೆ. ಒಂದು ರೀತಿ ಮೋಕ್ಷದ ಪ್ರಯಾಣ. ಒಬ್ಬ ಮನುಷ್ಯ ಮೋಕ್ಷಕ್ಕೆ ಹೋಗ್ತಾನ ಇಲ್ವಾ, ಧರ್ಮ ಮಾಡಿದಾನ ಇಲ್ವಾ, ನ್ಯಾಯಬದ್ಧ ಜೀವನವ, ಧರ್ಮಬದ್ಧ ಜೀವನವ, ಸಂಸ್ಕಾರಬದ್ಧ ಜೀವನವ, ಇವುಗಳನ್ನ ನೋಡಬೇಕು ಅಂದ್ರೆ ಮೀನರಾಶಿಯಲ್ಲಿ ನೋಡ್ಬೇಕಾಗತ್ತೆ. 12ನೇ ಆ ಕಾಲಚಕ್ರ. ಅದಷ್ಟೇ ಅಲ್ಲ, ಮೀನರಾಶಿಯನ್ನ ಪಾದಗಳಿಗೆ ಈ ಒಂದು ಕಾಲಚಕ್ರದಲ್ಲಿ ತೋರಿಸಿರ್ತಕ್ಕಂಥದ್ದು. ಗಮನಿಸಿ ನೋಡಿ, ಎಷ್ಟು ಜನಗಳಿಗೆ ಆರ್ಥರೈಟಿಸ್ ಸಮಸ್ಯೆಗಳಾಗ್ತಿದೆ ಅಂತ, ರೆಟಿನಾ ಸಮಸ್ಯೆಗಳಾಗ್ತಿದೆ, ಗಂಟಲಿನ ಸಮಸ್ಯೆ ಆಗ್ತಿದೆ, ಕ್ಯಾನ್ಸರ್ ರೀತಿಯ ಸಮಸ್ಯೆಗಳಾಗ್ತಿದೆ, ಸೊಂಟದ ಸಮಸ್ಯೆ ಆಗ್ತಿದೆ, ಹುಣ್ಣುಗಳು, ಕರಳಲ್ಲಿ ಹುಣ್ಣುಗಳಾಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಕುಳಿತಿರ್ತಕ್ಕಂಥ ಕುಜರಾಹು ಸಂಧಿ ಸೀದಾ ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನಸು ರಾಶಿ. ಸೊ ತೊಡೆಗಳ ಭಾಗದಲ್ಲಿ ಸಮಸ್ಯೆ, ಸೊಂಟದ ಭಾಗದಲ್ಲಿ ಸಮಸ್ಯೆ, ಕುತ್ತಿಗೆಯ ಭಾಗದಲ್ಲಿ ಸಮಸ್ಯೆ, ಎದೆಯ ಭಾಗದಲ್ಲಿ ಸಮಸ್ಯೆ, ಮಾನಸಿಕ ಖಿನ್ನತೆಗಳ ಸಮಸ್ಯೆ. ಎಲ್ಲೋ ಹೋಗ್ತಿದ್ದಾನೇನೋ, ಹುಡುಕ್ತಿದ್ದಾನೇನೋ ಧಾವಂತ. ನಮ್ಮ ದೇಶದ ಒಂದು ಭೂಪಟ ತಗೊಂಡಾಗ ಗುಜರಾತ್ ಬಂದು ನಾರ್ತ್ ಭಾಗಕ್ಕೆ ಬರುತ್ತೆ, ಉತ್ತರ ಭಾಗಕ್ಕೆ ಬರುತ್ತೆ, ವಾಯುವ್ಯ ಭಾಗಕ್ಕೆ ಬರುತ್ತೆ. ವಾಯುವ್ಯ ಭಾಗದಲ್ಲಿ ನೆಲೆಸಿರತಕ್ಕಂಥ ಕುಜರಾಹು ಸಂಧಿ ಇವತ್ತು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. 1-2 ದಿನ ಹಿಂದೆ ಅಲ್ಲೊಂದು ಈವೆಂಟ್, ತುಂಬ ದೊಡ್ಡದಾದಂಥ ಮಕ್ಕಳು ಎಲ್ಲರೂ ಸೇರಿ ಆಡ್ತಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಅಲ್ಲೆಲ್ಲೋ ಸಣ್ಣದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ 30ಕ್ಕೂ ಹೆಚ್ಚು ಜನ ಸುಟ್ಟು ಕರಕಲಾಗಿದ್ದಾರೆ, ಮಕ್ಕಳನ್ನು ಸೇರಿಸಿ ಅಂತ. ನೀವು ಗಮನಿಸಿ ನೋಡಿ. ಈ ಒಂದು ಭಾನುವಾರ, ನಿನ್ನೆ ಅನ್ಕೋತೇನೆ, ಒಂದೇ ದಿನದಲ್ಲಿ 60ಕ್ಕೂ ಮೇಲ್ಪಟ್ಟ ಸಾವುಗಳು. ಕೆಲವು ಕಡೆ ಭೂಮಿ ಕುಸಿತ ಆಗಿ ಕಡಿಮೆ ಎಂದರೂ 2000ಕ್ಕೂ ಮೇಲ್ಪಟ್ಟ ಜನಗಳ ಸಾವು ಅಂತ. ಅಫ್ಘಾನಿಸ್ತಾನದಲ್ಲಿ ಜಲಪ್ರಳಯದ ಸೂಚನೆ ಕೊಟ್ಟು ನೂರಾರು ಜನರ ಆಹುತಿ. ಹೇಳ್ತಲೇ ಇದೆ, ಕ್ರೋಧಿನಾಮ ಸಂವತ್ಸರ ತನ್ನ ಪ್ರಭಾವವನ್ನು ವಿಪರೀತವಾಗಿ ತೋರಿಸುತ್ತೆ. ಅದರಲ್ಲೂ ಈ ಕುಜರಾಹು ಸಂಧಿ ನಡೆದಾಗ ಇನ್ನಷ್ಟು ವೈಷಮ್ಯ, ದೊಂಬಿ, ಗಲಾಟೆ, ಪೊಲೀಸ್ ಇಲಾಖೆಯವರಿಗೆ ತಲೆನೋವು ತಪ್ಪಿದ್ದಲ್ಲ ಅನ್ನತಕ್ಕಂಥದ್ದನ್ನ ಹೇಳಿದ್ದೆ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಯಾರನ್ನೋ ಅಪರಾಧಿಯೋ ಆರೋಪಿಯೋ ಕರ್ಕೊಬರ್ತಾರೆ, ತೆರ್ಕೋತಾರೆ. ಅದು ಲಾಕಪ್ ಡೆತ್ತ ಇನ್ನೊಂದು ಕಾನೂನು ನಿರ್ಧರಿಸುತ್ತೆ, ಕೋರ್ಟ್ ನಿರ್ಧರಿಸುತ್ತೆ. ಜನಗಳು ದೊಂಬಿ ಹಚ್ಚಿಬಿಟ್ಟಿದ್ದಾರೆ, ನೂರಾರು ಜನ. ಆ ಪೊಲೀಸ್ ಅಧಿಕಾರಿ ಕೈ ಮುಗಿದು ಕೇಳ್ಕೋತಿದ್ದಾರೆ, ಕೇಳ್ತಿಲ್ಲ. ಜನಗಳಲ್ಲಿ ಇನ್ನಷ್ಟು ವೈಷಮ್ಯ, ವಿಕೃತ ಭಾವ, ಉನ್ಮಾದ ಭಾವ, ನುಗ್ಗೋದು, ಹೊಡೆಯೋದು. ಅಲ್ಲಲ್ಲಿ ರೌಡಿಗಳ ಗಲಾಟೆ ಜಾಸ್ತಿ ಆಗ್ತಿದೆ ನೋಡಿ, ಡ್ರಗ್ಸ್ಗಳ ಪ್ರಭಾವ ಜಾಸ್ತಿ ಆಗ್ತಿದೆ ನೋಡಿ. ವಿಪರೀತವಾಗಿ ಮನುಷ್ಯನ ಉನ್ಮತ್ತತೆ ಕೇಳ್ತಿಲ್ಲ, ಕಂಟ್ರೋಲ್ಗಿಲ್ಲ. ಕುಜರಾಹು ಪ್ರಭಾವ ಅದೇ. ಅಂಥದ್ದು ಮೀನರಾಶಿ ಅತಿ ಮುಖ್ಯವಾಗಿ ಮೋಕ್ಷ ರಾಶಿ ಅಂತೆ.
ಅದಕ್ಕೆ ನಿಮಗೆ ಯಾವತ್ತೂ ಯಾವುದಕ್ಕೂ ತೃಪ್ತಿ ಇರುವುದಿಲ್ಲ. ಒಂದು ಕಡೆ ಮೇಷರಾಶಿ ಉಗಮ, ಆರಂಭ ಅಂತ ಹೇಳ್ತಾರೆ. ಕುಂಭ ಸಾಕು ಅನ್ನತಕ್ಕಂಥದ್ದು, ಮೀನ ತಟಸ್ಥ, ಇದಕ್ಕೆ ಮೀರಿದ್ದಿಲ್ಲ ಅನ್ನತಕ್ಕಂಥ ಭಾವ. ಅವುಗಳ ನಡುವೆ ನಿಂತು ಬಿಟ್ಟಿದ್ದಾರೆ. ಒಂದು ಆರಂಭ ಮಾಡ್ಲ, ತಟಸ್ಥ ಮಾಡ್ಕೊಳ್ಳ, ಓಡಲ ಅನ್ನುವಂಥ ಭಾವ. ಅದಕ್ಕೆ ಏನೋ ಮೀನರಾಶಿಯವರಿಗೆ ಅಲ್ಲೆಲ್ಲೋ ಮಧ್ಯದಲ್ಲಿ ಸಿಲುಕಿಕೊಂಡಂಥ ಪ್ರಭಾವ ಯಾವಾಗಲೂ ಇರುತ್ತೆ. ಏನಾದರೂ ಒಂದು ಕೊರತೆ ಕೊಟ್ಟಿರ್ತಾನೆ, ಏನೋ ಒಂದು ಕೊರತೆ, ತಾಯಿಯ ಕೊರತೆಯೋ, ತಂದೆಯ ಕೊರತೆಯೋ, ಕುಟುಂಬದ ಕೊರತೆಯೋ, ವ್ಯವಹಾರದ ಕೊರತೆಯೋ, ಪ್ರೀತಿಯ ಕೊರತೆಯೋ, ವಿಪರೀತ ಖರ್ಚನ್ನು ಇಟ್ಟಿರ್ತಾನೆ. ಲಕ್ಷ ಲಕ್ಷ ಸಂಪಾದಿಸುವ ನಿಮಗೆ ದಿಢೀರಂತ ಒಂದು 5,000 ಇರೋಲ್ಲ. ನಾನು ನೋಡಿದ್ದೇನೆ, ಕೋಟಿಗಟ್ಟಲೆ ಸಂಪಾದಿಸ್ತಕ್ಕಂಥವ್ರಿಗೂ ಸಡನ್ ಆಗಿ ಒಂದು 50,000 ಇಲ್ದಿದ್ದನ್ನ ನಾನು ನೋಡಿದ್ದೇನೆ. ಮೀನರಾಶಿ ತನ್ನ ಪ್ರಭಾವವನ್ನು ಸೂಚಿಸ್ತಕ್ಕಂಥದ್ದಾಗುತ್ತೆ. ಏನೋ ವೈರಾಗ್ಯ, ಏನೋ ವಿಚಲಿತ, ಏನೋ ಭಯ, ಎಷ್ಟಿದ್ದರೂ ಇಲ್ಲ ಅನ್ನತಕ್ಕಂಥ ಭಯ, ಏನೋ ಒಂದು ತಳಮಳ, ಸದಾ ಒಂದು ಗೊಂದಲಕರವಾಗಿರ್ತಕ್ಕಂಥದ್ದು. ಸಾಕು ಬಿಡೋಲ್ಲ. ಕುಂಭರಾಶಿ ಬಿಡೋಲ್ಲ. ಇಲ್ಲ, ಇನ್ನೊಂದಷ್ಟು ದುಡ್ಕೋಬಿಡೋಣ, ಇನ್ನೊಂದಷ್ಟು ದುಡ್ಕೋಬಿಡೋಣ. ವ್ಯಯಾಧಿಪತಿ ಅಲ್ವಾ, ಲಾಭಾಧಿಪತಿಯೂ ಆತ. ಆತ ನಿಮ್ಮನ್ನು ಪ್ರವೋಕ್ ಮಾಡ್ತಾನೆ. ನೋಡಿ, ಅಲ್ಲಿರತಕ್ಕಂಥ ನಕ್ಷತ್ರಗಳು ಕೂಡ ನೋಡಿ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಭಾದ್ರ 4 ಪಾದ, ರೇವತಿಯ ನಕ್ಷತ್ರ 4 ಪಾದ. ಸೊ ಒಟ್ಟು 9 ಪಾದಗಳು ಇರತಕ್ಕಂಥ ಒಂದು ಭಾವ. ರೇವತಿ ಬುಧನ್ ಸಾರ, ಉತ್ತರಭಾದ್ರ ಶನಿ ಸಾರ, ಗುರು ಒಬ್ಬನೇ ಅಲ್ಲಿ ಓಕೆ ಅನ್ನಿಸ್ತಕ್ಕಂಥ ಒಂದು ಭಾವ. ಆದರೂ ವಿಪರೀತ ಖರ್ಚು ತಂದಿಡ್ತಾನೆ. ಎಷ್ಟು ಲಾಭವಿರುತ್ತದೋ, ಮೇ ಬಿ ಸ್ವಲ್ಪ ನಿಮಗೆ ಈ ಮೇಷರಾಶಿಯ ಪ್ರಭಾವ ಸ್ವಲ್ಪ ಜಾಸ್ತಿ, ಅದನ್ನು ತಗೊಬಂದು ನಿಲ್ಸುತ್ತೆ. ನಾನು ಯಾರು ಗೊತ್ತಾ ಅನ್ನತಕ್ಕಂಥ ಭಾವ ತೋರಿಸ್ಕೋಬೇಕು. ನನ್ನ ಸ್ಟೇಟಸ್, ಲಕ್ಸುರಿ, ತುಂಬ ದೊಡ್ಡದಾಗಿ ಒಂಥರ ಹೈಫೈ ಲೈಫ್ ಥರ ಇರಬೇಕು ಅನ್ನೋ ಒಂದು ಉತ್ಕುಂಠತೆ ಜಾಸ್ತಿ ನಿಮಗೆ. ದೈವ ನಿಮಗೆ ಕೊಡುತ್ತೆ. ಆದರೆ 30ನ ವಯಸ್ಸಿನವರೆಗೂ ನಾನು ನೋಡಿದ ಹಾಗೆ ನಿಮ್ಮನ್ನ ಚಲ್ಲಾಪಿಲ್ಲ ಮಾಡಿಟ್ಟಿರುತ್ತೆ. ಅಟ್ಲೀಸ್ಟ್ ಅಂದರೂ 28-29ನೇ ವಯಸ್ಸಿನವರೆಗೂ. ಆನಂತರವೇ ನಿಮ್ಮ ಬದುಕು. ನಾನು ನೋಡಿದ ಹಾಗೆ ಮೀನರಾಶಿಯವರಿಗೆ ಒಂದು ಮದುವೆವರೆಗೂ ಬಂದು ಮುರಿದಿರೋದು, ಮಾತುಕತೆವರೆಗೂ ಬಂದು ಮುರಿದಿರೋದು, ಇಷ್ಟಪಟ್ಟು ಮುರಿದಿರೋದು ಒಂದಾಗುತ್ತೆ. ಯಾಕಂದರೆ ಅಷ್ಟಮಾಧಿಪತಿ ಶುಕ್ರ. ಮರೆಯಾಗಿ ಒಂದು ಪ್ರೀತಿ ನಡೆಯೋದು, ಆ ಪ್ರೀತಿ ನಂಬ್ಕೊಂಡು ಕೊರಗೋದು, ಇರೋ ಒಂದು ಪುಟ್ಟದಾದಂಥ ಬದುಕನ್ನು ಬಿಟ್ಟು ಇನ್ಯಾವುದು ಬದುಕಿಗೆ ಆಸೆ ಪಡೋದು, ಏನಾದರೂ ಒಂದು ಮಾಡ್ತಲೇ ಇರ್ತೀರಿ. ವಿಪರೀತ ಆ ಕುಜನ ಭಾವ ಮೇಷರಾಶಿ ಇದೆಯಲ್ಲ, ಗುರುವಿನ ಮನೆಗೆ ತುಂಬ ಒಂದು ಸೇನಾಪತಿ ಅಂತ ನುಗ್ಗು ಬಿಡ್ತೀರಿ. ಹೊಡೆದಾಟ ಬಡದಾಟ ಬರೋಲ್ಲ ನಿಮಗೆ, ಆದರೂ ಆ ರೀತಿ ಕಾಣಿಸ್ತೀರಿ. ತೀರಾ ಪುಕ್ಕಳರು ಕೂಡ ನೀವು, ನಿಜ ಹೇಳ್ತಾನೆ, ಗಾಬರಿ ಪಟ್ಬಿಡ್ತೀರಿ. ಅದಕ್ಕೆ ನಿದ್ದೆ ಬರೋಲ್ಲ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ಮೀನರಾಶಿಯವರು ಗಮನಿಸಿ ನೋಡಿ, ರಾತ್ರಿ 11 ಗಂಟೆ 12 ಗಂಟೆ ಆದರೂ ನಿದ್ದೆ ಮಾಡಿರೋಲ್ಲ, ಎದ್ದೇ ಇರ್ತೀರಿ. ನಿಮಗೆ ಮದುವೆ ಆದ ಮೇಲೆ ಭಾಗ್ಯೋದಯ. ಅಷ್ಟಮಾಧಿಪತಿ ಶುಕ್ರನಾದರೂ 3ನೇ ಮನೆಯ ಅಧಿಪತಿ ಕೂಡ ಶುಕ್ರನಾಗ್ತಾನೆ. ಬರತಕ್ಕಂಥ ಸಂಗಾತಿಯ ವಿಚಾರದಲ್ಲಿ ಅಲ್ಲೊಂದು ಅಜಗಜಾಂತರ ವ್ಯತ್ಯಾಸ ಕೂಡ ಇಟ್ಟುಬಿಟ್ಟಿರ್ತಾನೆ. ಅಲ್ಲೆಲ್ಲೋ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಆಗಿರೋಲ್ಲ. ಇಲ್ಲ, ಮನೆಯ ವಿಚಾರದಲ್ಲೋ, ಕುಟುಂಬದ ವಿಚಾರದಲ್ಲೋ, ಮಗುವಿನ ವಿಚಾರದಲ್ಲೋ, ಮೀನರಾಶಿಯವರ ಸಂಗಾತಿಯ ವಿಚಾರದಲ್ಲಿ ಮೀನರಾಶಿಯವರಿಗೆ ಒಂದು ಅತೃಪ್ತಿ ಇರುತ್ತದೆ. ಆದರೆ ತಮಾಷೆ ಏನಂದ್ರೆ, ತುಂಬಾ ಒಳ್ಳೆ ಸಂಗಾತಿ ಸಿಕ್ಕಿರ್ತಾರೆ, ಬಟ್ ಅಲ್ಲೆಲ್ಲೋ ಒಂದು ಒದ್ದಾಟ, ಎಳೆದಾಟ ಭಾವದ ಒಂದು ಸಂಕೇತ ಸದಾ ಇರತಕ್ಕಂಥದ್ದು ಇರುತ್ತೆ. ಎಲ್ಲೋ ಅತೃಪ್ತಿ. ನನ್ನ ಮಟ್ಟಕ್ಕೆ ಓದ್ಕೊಳ್ಳಿಲ್ಲ, ನನ್ನ ಮಟ್ಟಕ್ಕೆ ಮಾಡ್ತಿಲ್ಲ, ಎಲ್ಲ ಎದುರು ಪ್ರೀತಿಸ್ತಿಲ್ಲ ಅಂತನೋ, ನನ್ನ ಜೊತೆ ಇಲ್ಲ ಅಂತನೋ, ಸ್ಪೆಂಡ್ ಮಾಡ್ತಿಲ್ಲ ಅಂತನೋ, ಏನಾದರೂ ಒಂದು ಕಿಟಿಪಿಟಿ ಇದ್ದೇ ಇರುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಬಂದು ಬುಧ ನಿಮಗೆ. ತಮಾಷೆ ನೋಡಿ, ಬುಧನಿಗೂ ಗುರುವಿಗೂ ಆಗೋಲ್ಲ. ಇಬ್ಬರು ಬದ್ಧ ಶತ್ರುಗಳೇ.
ಬುಧ ನಾರಾಯಣಕಾರಕ, ಅದಕ್ಕೆ ನಿಮಗೆ ದುಡ್ಡು. ಶುಕ್ರ ಲಕ್ಷ್ಮೀಕಾರಕ, ಅಷ್ಟಮಾಧಿಪತಿ. ಒಡ ಹುಟ್ಟಿದವರ ಸಹಕಾರ, ಸೋದರ ಸೋದರಿಯರ ಸಹಕಾರ ನಿಮಗೆ ಸ್ವಲ್ಪ ಕಡಿಮೆಯೇ ಇದ್ದಾಗ ಇರ್ತಾರೆ, ಸ್ವಲ್ಪ ಕಡಿಮೆಯೇ. ನನ್ನ ಅನುಭವದಲ್ಲಿ ನೋಡಿದಾಗೆ ನೀವು ಒಬ್ಬರೇ ಓಡಬೇಕು, ಒಬ್ಬರೇ ನಿಲ್ಲಬೇಕು ಅನ್ನತಕ್ಕಂಥ ಭಾವ ಇದು ಇರ್ತಕ್ಕಂಥದ್ದು ಇರುತ್ತೆ. ಒಳ್ಳೆ ಸಂಗಾತಿ, ಧನಲಕ್ಷ್ಮಿಯೇ ಬರುತ್ತಾಳೆ, ನಾರಾಯಣ ಸ್ವಭಾವ. ಬಟ್ ನಾರಾಯಣ ಸ್ಥಿತಿಕಾರಕ, ಇರೋದ್ರಲ್ಲಿ ತೃಪ್ತಿಯಾಗಿರೋಣ ಬಿಡು ಅಂತ. ನೀವು ಗುರುಕಾರಕತ್ವ, ಅಲ್ಲಿ ಬೇರೆ ಶನಿ ಗುರು ಬುಧ ಮೂವರ ಪ್ರಭಾವ, ಅಷ್ಟಮಾಧಿಪತಿಯ ಶುಕ್ರ ಬೇರೆ, ವ್ಯಯಾಧಿಪತಿ ಲಾಭಾಧಿಪತಿ ಶುಕ್ರ. ಸೊ ಎಷ್ಟಾದ್ರೂ ಇಲ್ಲ ಇನ್ನೊಂದೇನಾದ್ರೂ ಮಾಡೋಣ ನೋಡೋಣ ಅನ್ನತಕ್ಕಂಥ ಭಾವಾರ್ಥ. ನಿಮಗೆ ಸರಿಯಾದ ಸಂಗಾತಿ ಸಿಕ್ಕಿಬಿಟ್ಟರೆ, ನಿಜ ಹೇಳ್ತಾನೆ, ನಿಮಗೆ ಸಿಗೋಲ್ಲ, ಬೇಜಾರು ಮಾಡ್ಕೋಬೇಡಿ, ಸಿಗೋಲ್ಲ. ಆತ ಇಲ್ಲ ಆಕೆ ತುಂಬ ಬುದ್ಧಿವಂತರಾಗಿದ್ದರೆ, ವ್ಯವಹಾರ ನಿಪುಣತೆ ಪಡೆದಿದ್ರೆ, ಕುಟುಂಬದ ವಿಚಾರದಲ್ಲಿ ಇಲ್ಲ ನಿಮ್ಮ ಅವರ ನಡುವಿನ ಒಂದು ಪ್ರೀತಿಯ ವಿಚಾರದಲ್ಲಿ ಅಲ್ಲೆಲ್ಲೋ ಒಂದು ಸಣ್ಣ ಅಂತರವಿರತಕ್ಕಂಥದ್ದು ಇರುತ್ತೆ. ಅದಕ್ಕೆ ಏನೋ ಎಲ್ಲೋ ಒಂದು ಅತೃಪ್ತಿ, ಏನೋ ಒಂದು ಅಸಹನೆಯ ಕಟ್ಟಿ ನಿಮ್ಮನ್ನ ಸದಾ ಹಿಡತಕ್ಕಂಥದ್ದಾಗುತ್ತೆ. ಅದಕ್ಕೆ ಏನೋ ಗೊತ್ತೂ ಗೊತ್ತಿಲ್ಲದೆಯೋ ನಾನು ನೋಡಿದ ಹಾಗೆ ಮೀನರಾಶಿಯವರು ಪ್ರೀತಿಯ ವಿಚಾರದಲ್ಲಿ ನೋವು ತಿಂತಾರೆ. ಅದು ತಮ್ಮ ತಾಯಿ ಇರ್ಬೋದು, ಇಲ್ಲ ತಂದೆ ಇರ್ಬೋದು, ಇಲ್ಲ ಕುಟುಂಬ ಇರ್ಬೋದು, ಒಡ ಹುಟ್ಟಿದವ್ರು ಇರ್ಬೋದು. ಮುಖ್ಯವಾಗಿ ಸಂಗಾತಿ ವಿಚಾರದಲ್ಲಿ ಯು ಗಾಟ್ ಎ ಬೆಸ್ಟ್ ಕಂಪ್ಯಾನಿಯನ್. ಗುರು ಓಡಲ್ಲ, ಗುರು ಓಡಿಸೋದು ಗೊತ್ತು, ಗುರು ನೋಡ್ಕೊಳ್ಳೋದು ಗೊತ್ತು, ಗುರುವಿಗೆ ಸೃಷ್ಟಿಕರ್ತ. ನೀವು ಓಡಲ್ಲ, ನಿಮ್ಮ ಸಂಗಾತಿ ಓಡಬಲ್ಲರು. ಬಟ್ ಅವ್ರು ಓಡೋ ವೇಗದಲ್ಲಿ ನನ್ನ ಜೊತೆಲಿ ಇಲ್ಲ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಒಂಥರ ಭಯಾಂದೋಲನಗಳಿಗೆ ಒಳಗಾಗತಕ್ಕಂಥದ್ದು ಜಾಸ್ತಿ. ಆದಷ್ಟು ನಾನು ಮೀನರಾಶಿಯವ್ರಿಗೆ ಏನು ಹೇಳ್ತೇನೆ ಅಂದರೆ, ಅಷ್ಟಮಾಧಿಪತಿ ಶುಕ್ರ ಅಲ್ವಾ, ಸುಮ್ಮನೆ ಬಟ್ಟೆ, ಈ ವಾಚಸ್ಸು, ಲಕ್ಸುರಿ ಐಟಮ್ಸು, ದೊಡ್ಡ ಟಿವಿ, ದೊಡ್ಡ ಫ್ರಿಜ್ಜು, ದೊಡ್ಡ ಸೋಫಾ ಸೆಟ್ಗಳು, ಈ ಥರದ ಮೇಲೆ ಎಳೆಯುತ್ತೆ. ತೋರಿಸ್ಕೋಬೇಕು ನಾವು ಯಾರು ಗೊತ್ತಾ ಅಂತ. ಯಾರಿಗೂ ಯಾರು ಇಲ್ಲ ಮಕ್ಕಳೇ, ಫಸ್ಟು ತೋರಿಸ್ಕೊಳ್ಳೋದನ್ನ ಬಿಡಿ. ನೀವು ಸ್ವಲ್ಪ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಜಾತಕದಲ್ಲಿ ಏನಾದರೂ ಕುಜ ಚೆನ್ನಾಗಿದ್ದರೆ, ಯಾಕಂದರೆ ಈಗ ಕುಜರಾಹು ಸಂಧಿ ಇರೋದ್ರಿಂದ ನಿಮಗೊಂದು ಪ್ರಾಪರ್ಟಿಗಳು ಮಾಡತಕ್ಕಂಥದ್ದು ವಿಶೇಷ ಇರುತ್ತೆ. ಆದರೆ ಈ ಕುಜರಾಹು ಸಂಧಿ ಅಲ್ಲೊಂದು ಆಪತ್ತು ಇದೆ, ಅದನ್ನು ಹೇಳ್ತೇನೆ ಆಮೇಲೆ. ಸ್ವಲ್ಪ ಪ್ರಾಪರ್ಟಿನಲ್ಲಿ ಹಾಕ್ಕೊಳ್ಳಿ. ನೀವೇನು ಮಾಡ್ತಿದ್ದೀರಿ ಹೇಳಬೇಡಿ, ನಿಮ್ಮ ಸೇವಿಂಗ್ಸ್ ಹೇಳಬೇಡಿ, ತೋರಿಸ್ಕೋಬೇಡಿ. ಅವನು ಶುಕ್ರ ಬಿಡೋದಿಲ್ಲ ನಿಮ್ಮನ್ನ. ನೀವು ಒಂಥರ 10 ಕೋಟಿಗಿದ್ರೆ 100 ಕೋಟಿಗಿದ್ದೀರೇನೋ ಅನ್ನಿಸ್ತಕ್ಕಂಥ ರೀತಿನಲ್ಲಿ, 1 ಕೋಟಿಗಿದ್ರೆ 10 ಕೋಟಿ, 10 ಲಕ್ಷಕ್ಕಿದ್ರೆ ಏನೋ ಇದ್ದಾರೆ. ನಿಮಗೆ ಮಾತ್ರ ಗೊತ್ತು ಬನೀನ್ ತೂತು ಚಡ್ಡಿ ತೂತು ಅಂತ. ಒಳಗಡೆನೆ ಎಷ್ಟು ಬಂದರೂ ಕೈಯಲ್ಲಿ 1 ಲಕ್ಷ ಇದ್ರೂ ಖರ್ಚಾಗ್ಬಿಡುತ್ತೆ. ಅದಕ್ಕೇನು ಮಾಡಿ, ಮೊದಲೇ ಮಕ್ಕಳ ಹೆಸರಿನಲ್ಲಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಥರ ಪ್ರತಿ ತಿಂಗಳು, ಅದೊಂದು ಲಾಂಗ್ ಟರ್ಮ್, LICನಲ್ಲೆಲ್ಲ ಇದೆ. ಶನಿಕಾರಕತ್ವ ಅಲ್ವಾ, ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಿ. ಲಾಂಗ್ ಟರ್ಮ್ ಅದರಲ್ಲೆಲ್ಲ ಒಂದು ತಿಂಗಳು 50,000, 1 ಲಕ್ಷ, 10,000, 5,000 ಈ ಥರ ಕಟ್ತಾ ಹೋದರೆ ಒಂದು 18 ವರ್ಷಕ್ಕೋ, 10 ವರ್ಷಕ್ಕೋ, 20 ವರ್ಷಕ್ಕೋ, 25 ವರ್ಷಕ್ಕೋ ಹೆಲ್ತ್ ಕವರೇಜ್ ಇದೆ, ಲೈಫ್ ಕವರೇಜ್ ಇದೆ, ಪ್ಲಸ್ ರಿಟರ್ನ್ಸ್ ಇದೆ. ಆ ರೀತಿಯದ್ದು ಮಾಡಿಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ಸೊ ದ್ಯಾಟ್ ಗಿವ್ಸ್ ಯು. ಯಾಕಂದರೆ ನಿಮಗೆ ಭಯ, ನನಗೆ ವಯಸ್ಸಾದ ಕಾಲದಲ್ಲಿ ಇರ್ತೀನ, ಹೀಗಿರ್ತೀನ, ಹಾಗಿರ್ತೀನ ಅನ್ನತಕ್ಕಂಥ ಆತಂಕಗಳು ಸ್ವಲ್ಪ ಜಾಸ್ತಿ. ವ್ಯಯಾಧಿಪತಿ ಶನಿ ಆಗಿರೋದ್ರಿಂದ ಎಷ್ಟು ದುಡ್ಡಿದ್ದರೂ ನಿಮ್ಮ ಲಕ್ಸುರಿ, ನಿಮ್ಮ ತುಂಟಾಟ. ಅಷ್ಟಮಾಧಿಪತಿ ಶುಕ್ರ ಸುಮ್ಮನೆ ಪಾರ್ಟೀಸು, ಪಬ್ಬು, ಕೆಲವ್ರಿಗೆ ಜಾಸ್ತಿ ಪಾರ್ಟಿ, ಪಬ್ಬು, ಕ್ಲಬ್ಬು, ಸುತ್ತಾಟ. ಪಕ್ಕದಲ್ಲಿ ತುಂಬ ಒಳ್ಳೆ ತಟ್ಟೆಯಲ್ಲಿ ಪಾಯಸ ಕೊಟ್ಟಿದ್ರು ಕೂಡ ಗಂಜಿ ಮೇಲೆ ಕಂಡುಬಿಡ್ತಕ್ಕಂಥ ಭಾವನೂ ಇರುತ್ತೆ. ಅಷ್ಟಮಾಧಿಪತಿ ಶುಕ್ರ ಅಲ್ವಾ, 100%, 100ರಲ್ಲಿ 8 ಜನ ಮೀನರಾಶಿಯವ್ರಿಗೆ ನಾನು ನೋಡಿದ್ದೇನೆ, ಹೇಗಾದರೂ ಇನ್ನೊಂದು ಎಕ್ಸ್ಟ್ರಾ ಅನ್ನೋದನ್ನ ಒಂದು ತಂದಿಟ್ಟು ಬಿಟ್ಟಿರ್ತಾನೆ. ಅದು ನೋವು ತಂದಿಟ್ಕೊಳ್ತೀರಿ, ಅದೊಂದು ಬೇರೆ ಆಗುತ್ತೆ. ಸೊ ದಯಮಾಡಿ ಕೇರ್ಫುಲ್. ಬೇಗ ಮಕ್ಕಳು ಮಾಡ್ಕೊಳ್ಳಿ. ಯಾವಾಗ ಮಕ್ಕಳಾಗುತ್ತೋ, ಕಡಿಮೆ ಅಂದ್ರೂ 2 ಮಕ್ಕಳಿರಬೇಕು ಮೀನರಾಶಿಗೆ. ಆಗ ಈ ದುಂದು ವೆಚ್ಚಗಳು ಒಂದು. ಎರಡನೇದು,
ನಿಮ್ಮ ಒಂದು ಇಂಟ್ರಾವರ್ಟ್ ಕ್ಯಾರೆಕ್ಟರ್ ಒಳಗಡೆನೇ ಬೇಯ್ತಾ ಹಿಂಗಾಯ್ತು ಹಂಗಾಯ್ತು ಅದಾಯ್ತು ಇದಾಯ್ತು ಅಂತ ಕೊರಗೋ ಬದಲು ಮಕ್ಕಳ ಕಡೆ ಗಮನ ಕೊಟ್ಬಿಡ್ತೀರಿ. ವಿಪರೀತ ದುಂದು ವೆಚ್ಚ. ಎರಡನೇ ನಾನು ಹೇಳದ್ನಲ್ಲ, ತಟ್ಟೆಯಲ್ಲಿ ಪಾಯಸ ಇದ್ರು ಕೂಡ ಗಂಜಿ ಕಡೆ ವಾಲತಕ್ಕಂಥದ್ದು ಅಷ್ಟಮಾಧಿಪತಿ ಶುಕ್ರ ಮಾಡೇ ಮಾಡ್ತಾನೆ. ಕರ್ಕೊಂಡು ಹೋಗೇ ಹೋಗ್ತಾನೆ. ಯಾವುದೋ ಹಳೆ ಗೆಳತನ, ಹಳೆ ಗೆಳತಿ, ಹಳೆ ಪ್ರಿಯತಮ, ಪ್ರಿಯಕರ, ಇನ್ನೊಂದು ಯಾವುದೋ ಒಂದು. ನಾನು ನೋಡಿದ್ದಾನೆ 10ರಲ್ಲಿ 8 ಜನ ಮೀನರಾಶಿಗೆ ಅಲ್ಲೊಂದು ದಾರಿ ತಪ್ಪಿಸಿ ನಿಲ್ಲಿಸ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ತುಂಬಾ ಜನ 10ರಲ್ಲಿ 3 ಜನಕ್ಕೆ 2 ಮದುವೆ, 2ನೇ ಸಂಬಂಧ, 2ನೇ ಕುಟುಂಬ, 2ನೇ ಬದುಕು, ಕದ್ದು ಮುಚ್ಚಿ ಒಂದು ಎಡವಟ್ಟಿನ ಸಂಬಂಧ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು 10ರಲ್ಲಿ 3 ಜನ ಮೀನರಾಶಿಯವರನ್ನು ನೋಡಿದ್ದೇನೆ. ವೆರಿ ಕೇರ್ಫುಲ್. ಅದರಲ್ಲಿ ಜಾತಕದಲ್ಲಿ ಗುರು ಏನಾದರೂ ನೀಚ ಇದ್ದ, ಲಗ್ನದಲ್ಲೇ ಶುಕ್ರನಿದ್ದ, ಖಂಡಿತ ಇಲ್ಲ ಲಗ್ನದಲ್ಲೇ ಕುಜನಿದ್ದ, ಹಂಗೋಗಿ ಹಿಂಗೋಗಿ ಯಾವುದೋ ಒಂದು ತಗಲಾಕೊಳ್ಳುತ್ತೆ. ಓಹೋ, ಈ ವಿಚಾರ ನನ್ನನ್ನು ನೀವು ತಡೆಯೋಕ್ಕಾಗಲ್ಲ. ನನಗೆ ಇವತ್ತಿಗೂ ನೆನಪಿದೆ, ಒಬ್ಬ ದಡ್ಡ ಮೀನರಾಶಿಯವನೇ ಹೇಳಿದ್ದೆ, ಲಗ್ನದಲ್ಲೇ ಶುಕ್ರ, ವೃಷಭ ಲಗ್ನ, ಶುಕ್ರ ದಶೆ ಹೇಗೆ ನಡೀತಿದೆ. ತಮಾಷೆಗೂ ಗೊತ್ತಾ, ಬಂಗಾರದಂತ ಸಂಗಾತಿ, ತಾಯಿ ಜೀವ, ತುಂಬಾ ಅನುಬಂಧ, ಒಳ್ಳೆ ಕುಟುಂಬ. ಏನ್ ಮಾಡಿ ಇಟ್ಕೊಂಡಿದ್ದಾನೆ ಗೊತ್ತಾ, ತನ್ನ ಆಫೀಸ್ನಲ್ಲೇ ಕೆಲಸ ಮಾಡುವಂತ ಕೆಲಸಗಾತಿಯ ಜೊತೆ ನಾನು ನೋಡು ಗುರು ನೀಚ ಆಗ್ತಿದೆ, ಹುಷಾರು ಹುಷಾರು, ಗುರು ಅಸ್ತಂಗತಕ್ಕೆ ಬರ್ತಾನೆ ಮೇಷಕ್ಕೆ, ಹುಷಾರು. ಯಾಕಂದ್ರೆ ವೃಷಭ ಲಗ್ನ ತಗೊಂಡೋಗಿ ತಗಲಾಕುತ್ತೆ. ಜನ್ಮರಾಮ ವನವಾಸ ರಾಮ. 100% ಮೀನರಾಶಿ ಮೇಲೆ ಗುರು ಬಂದಾಗ ಈ ಥರದೊಂದು ನಿನ್ನ ಜಾತಕದಲ್ಲಿ ಗುರು ನೀಚ ಇದ್ದಿದ್ದರಿಂದ ಶುಕ್ರ ಪ್ರಬಲವಾಗಿದೆ. ಈ ಥರ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್ ಅಂತ ಹೇಳಿ ತನ್ನ ಚಿಕ್ಕ ಮನೆ ಮಾಡಿ ಇಟ್ಕೊಂಡೇ ಬಿಟ್ಟಿದ್ದಾನೆ. ಆದ್ರಿಂದ ತನ್ನ ಬಂಧುತ್ವ, ಕುಟುಂಬ, ಮರ್ಯಾದೆ ಎಲ್ಲ ಕಳ್ಕೊಬಿಟ್ಟಿದ್ದಾನೆ. ಇನ್ನೂ ಆತನ ಹೆಂಡತಿಗೆ ಇದು ಗೊತ್ತಿಲ್ಲ. ಕುಟುಂಬದವ್ರಿಗೂ ಸ್ವಲ್ಪ ಸಣ್ಣದಾಗಿ ಗೊತ್ತಿರ್ಬೋದು, ನಾವು ಒಬ್ಬರೋ ಇಬ್ಬರಿಗೋ ಗೊತ್ತಾಯ್ತು ಅಂದ್ರೆ ಗುರು ನೀಚ ಮನೆ ಹೊಡೆದೋಯ್ತು, ಕುಟುಂಬ ಹೊಡೆದೋಯ್ತು. ವಕ್ರ ಬೇರೆ. ತಮಾಷೆ ಏನ್ ಗೊತ್ತಾ, ಅಲ್ಲೊಂದು ಮಗುವೂ ಆಗುತ್ತೆ ಅಂತಕ್ಕಂಥದ್ದು ಹೇಳುತ್ತೆ. ಅಲ್ಲೂ 2 ಮಿಸ್ಕ್ಯಾರೇಜು ಮಾಡಿಟ್ಬಿಟ್ಟಿದ್ದಾರೆ. ನೋಡಿ, ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ. ನಾವು ಹೇಳುವುದಷ್ಟೇ. ಎಲ್ಲರೂ ಹೇಳ್ತಾರೆ ಜ್ಯೋತಿಷ್ಯ ಹೇಳಿದ್ರಿ ಗುರುಗಳ, ಆಗೋಕ್ ಮೊದ್ಲು ಹೇಳ್ತೇವೆ, ತಪ್ಪಿಸೋದೇ ಇಲ್ಲ ಕೆಲವೊಂದಕ್ಕೆ. ದಶಾಭುಕ್ತಿಗಳು ಅವಾಗ ಏನು ಅದಕ್ಕೆ ಹೇಳೋದು. ಇದನ್ನ ತಡೆಯಲಿಕ್ಕೇನೆ ನೀವೇನ್ ಮಾಡ್ಕೋಬೇಕು, ಎಲ್ಲರಿಗೂ ಹೇಳ್ತಿರ್ತಾನೆ, ಬರೀ ಮೀನರಾಶಿ ಅಂತಲ್ಲ, ಇವತ್ತಿನ ಕಲಿಪ್ರಭಾವಕ್ಕೆ ತಟ್ಟೆಲ್ ಪಾಯಸ ಇದ್ರು, ಇನ್ನೊಂದು ಒಳ್ಳೆ ಕೆಲಸ ಇದ್ರು ಕೂಡ ಪ್ಯಾಸಿವ್ ಇನ್ಕಮ್ ಬೇಕು, ಸೆಕೆಂಡ್ರಿ ಇನ್ಕಮ್ ಬೇಕು ಅನ್ನೋ ಒಂದು ಧಾವಂತಕ್ಕೆ, ಭಾವಕ್ಕೆ ಧುಮುಕೋದು, ಹೋಗೋದು, ಮಾಡ್ಕೋತಿದ್ದಾರೆ. ಇನ್ನೊಂದು ಮನೆ ಇರಬೇಕು, ಇನ್ನೊಂದು ಕಾರ್ ಇರಬೇಕು, ಇನ್ನೊಂದು ಸ್ಟೇಟಸ್ ಇರಬೇಕು. ಈ ತರ ಮನೇಲಿ ಎಷ್ಟೇ ಒಳ್ಳೆ ಊಟ ಇದ್ರು ಬೇಕ್ರಿ, ಹೋಟೆಲ್, ಇವತ್ತು ಎಲ್ಲಿ ನೋಡಿದ್ರು ಹೋಟೆಲ್ಲೇ. ಮನೆ ಊಟ ಯಾರು ತಿಂತಿದ್ದಾರೆ? ಮನೇಲಿ ಎಲ್ಲಿ ಅಚ್ಚುಕಟ್ಟಾಗಿದ್ದಾರೆ. ಇಬ್ರು ದುಡಿಯೋಕೆ ಹೋಗೋದು, ರಾತ್ರಿ 9 ಗಂಟೆಗೆ ಬರೋದು, ಎಲ್ಲೋ ಒಂದು ಹೋಟೆಲ್ ಸಿಕ್ತು, ಇಲ್ಲ ಸ್ವಿಗ್ಗಿ, ಡನ್ಸೋ, ಇನ್ನೊಂದೆಲ್ಲೋ ಒಂದು ಫೋನ್ ಮೂಲಕ ಬುಕ್ ಮಾಡೋದು, ಮನೆಗೆ ಬರೋಷ್ಟೊತ್ತು ಬರುತ್ತೆ, ಹಾಕೊಂಡು ತಿನ್ನು. ಅದು ಆರೋಗ್ಯಬದ್ಧವಾಗಿದೆಯಾ, ಅದರಲ್ಲಿ ಏನು ಹಾಕಿದ್ದಾರೆ, ಹಾಕಿದ್ದಾರೆ, ಏನು ತಿಂದು ಅನಾರೋಗ್ಯನು ತಂದಿಟ್ಕೊಬಿಟ್ಟಿದ್ದೇವೆ. ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಹೀಗೆ ಎಕ್ಸ್ಟ್ರಾ. ಒಂದು ದೋಣಿನಲ್ಲಿ ನಡೆಯೋದೇ ಕಷ್ಟ ಅಂದ್ರೆ 2 ದೋಣಿ, 2 ವ್ಯಾಪಾರ, 2 ಕೆಲಸ. ತುಂಬಾ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸೇರಿಸಿ ಹೇಳುತ್ತಿದ್ದೇನೆ. ನಮಗೆ ತಿಳಿಸುವುದಷ್ಟೇ. ಅದಕ್ಕೆ ಕೆಲವರಿಗೆ ಈ ರೀತಿ ಪರಿಹಾರ ಹೇಳ್ತಿರ್ತೇನೆ. ಸೊ ಯು ಲಾಕ್ ಇಟ್ ಯುವರ್ ಸೆಲ್ಫ್. ನಿಮ್ಗೊಂದು 1 ಲಕ್ಷ ಸಂಬಳ ಬರ್ತಿದ್ರೆ ಒಂದು 80,000 ಡಿಫಾಲ್ಟ್ ಯಾವುದಾದ್ರೂ ಇನ್ಶೂರೆನ್ಸು, ಫಿಕ್ಸ್ಡ್ ಇನ್ಕಮ್ಮು ಮಕ್ಕಳ ಹೆಸರಿನಲ್ಲಿ ಮಾಡ್ಕೊಳ್ಳಿ. ಮೀನರಾಶಿಯವರು ಪ್ಲಸ್ 2 ಮಕ್ಕಳು ಮಾಡ್ಕೊಂಡ್ಬಿಡಿ, ಬೇಜಾರು ಮಾಡ್ಕೋಬೇಡಿ. ಗುರುಕಾರಕ, ಪುತ್ರಕಾರಕ. ನೀವು ನಿಮ್ಮ ಕುಟುಂಬವನ್ನು ಪ್ರೀತಿಸುವಷ್ಟು ಇನ್ಯಾವುದನ್ನು ಪ್ರೀತಿಸಲ್ಲ. ಮುಖ್ಯವಾಗಿ ನಿಮ್ಮ ಮಕ್ಕಳು 2 ಆಗುತ್ತಾ, ಇನ್ನೂ ಶಕ್ತಿ ಇದೆಯಾ, 3 ಮಕ್ಕಳು ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಬೇಡಿ. ಗುರುಗಳೇನು ಈ ತರ ಹೇಳ್ತಿದ್ದಾರೆ, ಆಲ್ರೆಡಿ ಪಾಪ್ಯುಲೇಷನ್ 145 ಕೋಟಿ ಅಂತ. ನನಗೆ ನನ್ನ ಎದುರುಗಡೆ ಇರೋರಷ್ಟೇ ಕಾಣಿಸೋದು. ಫಸ್ಟ್ ನೀವು ಚೆನ್ನಾಗಿದ್ರೆ ನಿಮ್ಮ ಮನೆ, ನಿಮ್ಮ ಕುಟುಂಬ ಚೆನ್ನಾಗಿದ್ರೆ ಊರು ಚೆನ್ನಾಗಿದ್ರೆ ಜಿಲ್ಲೆ ಚೆನ್ನಾಗಿದ್ರೆ ರಾಜ್ಯ ಚೆನ್ನಾಗಿದ್ರೆ ದೇಶ. ಅಷ್ಟೇ ಹೇಳಬಲ್ಲೆ. ನೀವೇ ಚೆನ್ನಾಗಿಲ್ಲ, ಈ ಗುರುವಲ್ಲಿ, ದೇವರಲ್ಲಿ, ದೊರೆಯಲ್ಲಿ ನೀವು ಓಟ್ ಹಾಕದೆ ದೊರೆಗಳಾಗ್ಬಿಡ್ತಾರ ಅವರು.
ನೀವು ಹೋಗಿ ದೇವರಿಗೆ ಒಂದು ದಕ್ಷಿಣೆ ಹಾಕದೆ ದೇವ್ರಿಗೊಂದು ಎಣ್ಣೆ ಧೂಪ ದೀಪ ಆರತಿ ಅಲಂಕಾರ ಬಂದ್ಬಿಡುತ್ತೋ? ನೀವಿಲ್ಲದೆ ಈ ಗುರು ಬಂದ್ಬಿಡ್ತಾನ? ಅವೆಲ್ಲ ಏನಿಲ್ಲ, ಎಲ್ಲ ನಿಮ್ಮಿಂದಲೇ ನೆನ್ಪಿಟ್ಕೊಳ್ಳಿ. ಮೊದಲು ನೀವು ಚೆನ್ನಾಗಿರ್ಬೇಕು. ನಾನು ನೋಡೋದದೇ. ಮುಖ್ಯವಾಗಿ ಮೀನರಾಶಿ, ಕನ್ಯಾ ರಾಶಿಯವರು ಅಷ್ಟೇ 2-3 ಮಕ್ಕಳು ಮಾಡ್ಕೊಬಿಡ್ಬೇಕು ಅಂತ. ಪೆದ್ದಮ್ಮಂದ್ರು, ಕಟಕ ರಾಶಿ, ಈ ತರ ರಾಶಿಗಳಿದ್ದಾವೆ. ನೀವು ಮನೇಲಿ ಮಕ್ಕಳು ಮಾಡ್ಕೊಡ್ಬೇಕು. ಅವಾಗ ಮಕ್ಕಳ ಕಡೆ ಆ ಖರ್ಚು ಅಲ್ಲಿಗೆ ಇದೆ. ಇನ್ನೆಲ್ಲಿ ದುಂದು ವೆಚ್ಚ ಮಾಡೋಕೆ ಇಲ್ಲ. 2ನೇ ದೋಡಿನಲ್ಲಿ ಕಾಳಿರಕ್ಕೆ ಪ್ಯಾಸಿವ್ ಇನ್ಕಮ್, 2ನೇ ಇನ್ಕಮ್, 2ನೇ ಬದುಕು, 2ನೇ ಜೀವನ, 2ನೇ ಪ್ರೀತಿ, 2ನೇ ಕುಟುಂಬ, ಈ ಥರದ್ದು ಅನ್ನತಕ್ಕಂಥದ್ದು ಎಲ್ಲಿ ಹೋಗ್ತೀರಿ? ಸಮಯ ಎಲ್ಲಿದೆ? ದುಡ್ಡೆಲ್ಲಿದೆ? ಇವರೆದ್ರೆ ಕೈಯ, ಅವರೆದ್ರೆ ಕೈಯ, ಈ ಥರದ್ದು ತಗಲಾಕೋಬೇಕು. ನೀವು ಬೇಜಾರು ಮಾಡ್ಕೋಬೇಡಿ. ಒಳ್ಳೇದಕ್ಕೆ ತಗಲಾಕೊಳ್ಳಿ. ಕುಟುಂಬ ಜವಾಬ್ದಾರಿ ಇರುತ್ತಲ್ವ, ಭಯ ಇರುತ್ತೆ. ಮೊದಲೇ ಸ್ವಲ್ಪ ಪುಕ್ಕಲ್ರು ನೀವು. ಆ ಪುಕ್ಕಲ್ತನದಲ್ಲೂ ಇಂಥ ಮೊಂಡುತನ ಒಂದು ಮಾಡ್ಕೊಳ್ತಕ್ಕಂಥ ಪ್ರಭಾವ ಜಾಸ್ತಿ ಮಾಡಿಸ್ಬಿಡುತ್ತೆ. ಸೊ ನೀವು ಕಾರ್ನರ್ಡ್ ಯಾವುದೋ ಒಂದು ಮನೆ ಕಟ್ಟಲಿಕ್ಕೆ ಒಂದು ಪುಟ್ಟ ಚೀಟಿ ಹಾಕ್ಕೊಬಿಟ್ಟಿದ್ದೀರಿ, ಈ ಥರದ್ದೇನಾದರೂ ಒಂದು ಮಾಡ್ಕೊಳ್ಳಿ. ಗೋಲ್ಡ್ ನಿಲ್ಲೋಲ್ಲ ನಿಮಗೆ. ಗೋಲ್ಡ್ ಮೇಲೆ ವಿಪರೀತವಾದಂಥ ವ್ಯಾಮೋಹ ಇರುತ್ತೆ. ಯಾವುದೋ ಒಂದು ಕಾರಣಾರ್ಥಗಳಿಂದ ಗೋಲ್ಡ್ ಕದಿಯೋದು, ಕಳ್ಳತನ ಆಗೋದು, ಕಳ್ಕೊಳ್ಳೋದು, ಅಡ ಇಡೋದು, ಮಾರಿಬಿಡೋದು, ಈ ಥರದ್ದು ಪ್ರಸಂಗಗಳು ಕೂಡ ಪದೇ ಪದೇ ನಡೆಯತಕ್ಕಂಥದ್ದು ಆಗುತ್ತೆ. ವಿಪರೀತ ಗೋಲ್ಡ್ ವ್ಯಾಮೋಹ ನಿಮಗೆ ಮೀನರಾಶಿಯವರಿಗೆ. ಅಷ್ಟಮಾಧಿಪತಿ ಅಲ್ವಾ, ಲಕ್ಷ್ಮೀಕಾರಕತ್ವ. ಶುಕ್ರ ಬಂದು ಲಕ್ಷ್ಮಿ, ಬುಧ ಬಂದು ನಾರಾಯಣ ಕಾರಕತ್ವ. ಸೊ ನಿಮಗೆ ಯಾವಾಗಲೂ ಆ ನಾರಾಯಣ ಕಾರಕತ್ವ ಬುಧ ಏನು ಗೊತ್ತಾ, ಸ್ಥಿತಿಕಾರಕ ಅಂತ ಹೇಳ್ತೀವಿ. ಹಿಂಗೆ ಇರುತ್ತಾ, ಹೀಗೆ ಇರುತ್ತಾ, ಬಿದ್ದುಬಿಟ್ರೆ ಎದ್ಬಿಟ್ರೆ ಇನ್ನೊಂದು 0 to ಹೀರೋ ಆಗಿರೋರು ನೀವು. ತುಂಬ ಕಷ್ಟಪಟ್ಟು ಬದುಕು ಕಟ್ಟಿದ್ದೀರಿ. ಅದನ್ನು ತಗೊಂಡೋಗಿ ಮತ್ತೆ ಇನ್ನೊಂದು ರಾಡಿ ಮಾಡಿಕೊಳ್ಳುವುದು ಬೇಡ ಅಂತಲೇ ಹೇಳ್ತಿದ್ದಾನೆ. ಯಾರ್ಯಾರು ಮದುವೆ ಆಗಿಲ್ವೋ ಬೇಗ ಮದುವೆ ಆಗಿ, ಯಾರ್ಯಾರು ಮದುವೆ ಆಗಿದ್ರು ಮಕ್ಕಳು ಮಾಡ್ಕೊಳ್ಳಿ. ಒಂದೇ ಮಗು ಇರೋರು ಇನ್ನೊಂದು ಮಗು ಮಾಡ್ಕೊಳ್ಳಿ. ಹೌದು, ನೀವು ಆ ರೀತಿ ಮಾಡ್ಕೊಂಡ್ರೆ ರಿಸ್ಕ್ ತಗೊಳ್ಳಲ್ಲ, ಇನ್ನೊಂದು ಮಾಡೋಲ್ಲ, ಇನ್ನೊಂದು ಧುಮುಕೋಲ್ಲ. ಇರೋ ಸ್ಥಿತಿಯಲ್ಲಿ ಇರಬೇಕು. ಅವ್ನು ಬುಧ ಬಿಡೋಲ್ಲ. ಇರೋ ಸ್ಥಿತಿನ ಅತಂತ್ರ ಅನ್ನಿಸ್ತಾನೆ, ಗಾಬರಿ ಪಡಿಸ್ತಾನೆ. 4ನೇ ಮನೆಯವನು ಬೇರೆ ಸುಖಕಾರಕ. ಇದು ಸಾಕಾಗಿಲ್ವೇನೋ, ಇನ್ನೊಂದು ಬೇಕಿತ್ತೇನೋ, ಇನ್ನೊಂದೇನೋ ಒಂದು, ಈ ರೀತಿ ಧಾವಂತಗಳಿಗೆ ದುಡುಕ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ. ಸ್ವಲ್ಪ ಕಂಜೂಸೆ, ಲೆಕ್ಕಾಚಾರಸ್ಥರೆ. ಬಟ್ ಬಳಸೋದು, ಇಡೋದು, ಕೊಡೋದು, ಮಾಡೋದ್ರಲ್ಲಿ ನಿಮಗೆ ಮೀರಿದಂಥ ಒಂದು ಭಾವ ಇಲ್ಲ. ಹೇಳಿದ್ನಲ್ಲ, ಸುಮ್ಮನೆ ಲಕ್ಸುರಿ ಐಟಮ್ಸು, ಆ ಸೋಫಾ, ಈ ಟಿವಿ, ಆ ಫ್ರಿಜ್ಜು, ಇದು ಡೈಮಂಡ್ ಎಲ್ಲ ತೊಗೊಬಂದು ಮನೇಲಿ ಸುಮ್ಮನೆ ಇಟ್ಕೋಬೇಡಿ. ಯಾರಾದ್ರೂ ತಲೆ ಕೆಡಿಸ್ತಾರೆ ನಿಮಗೆ. ಮೀನ ರಾಶಿಯಲ್ಲಿ ಡೈಮಂಡ್ ಇಟ್ಕೋಬಾರ್ದು, ಚೆಕ್ ಮಾಡಬೇಕು. ಶುಕ್ರನ ಸ್ಥಾಯಿ, ಅವನ ನಕ್ಷತ್ರ, ಭಾವ ಎಲ್ಲ ಯಾರೋ ಹೇಳಿದ್ರು ಅಂತ ಡೈಮಂಡ್ ನೆಕ್ಲೆಸ್ಸು, ಡೈಮಂಡ್ ರಿಂಗುಗಳು, ಡೈಮಂಡ್ ಸ್ಟಡ್ಡುಗಳು ಅನ್ನತಕ್ಕಂಥದ್ದು ತಂದಿಟ್ಕೊಂಡು, ಡೈಮಂಡ್ ಉಂಗುರಗಳು ಅನ್ನತಕ್ಕಂಥದ್ದು ವಿಪರೀತ. ಡೈಮಂಡಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟೇ ಮಾಡಬೇಡಿ, ಲಾಸ್ ಆಗ್ತೀರಿ. ಹೌದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನತಕ್ಕಂಥದ್ದು ಮಾಡಿ. ಸ್ವಲ್ಪ ಜಮೀನು ನಿಮಗೆ ಜಮೀನು ತೆಗೆದುಕೊಳ್ಳುವ ಯೋಗವಿರುತ್ತೆ. ಲ್ಯಾಂಡು ಪ್ರಾಪರ್ಟಿ ಮೇಲೆ ತುಂಬ ಆಸೆ. ನನ್ನ ಮನೆ ಹೀಗಿರಬೇಕು, ನನ್ನ ಬೆಡ್ರೂಮ್ ಹೀಗಿರಬೇಕು, ನನ್ನ ಬಾತ್ರೂಮ್ ಹೀಗಿರಬೇಕು, ನನ್ನ ಹಾಲ್ ಹೀಗಿರಬೇಕು, ನನ್ನ ವರಾಂಡ ಹೀಗಿರಬೇಕು, ಈ ಥರದ್ದೆಲ್ಲ ಭಾವಗಳಲ್ಲಿ ಇರತಕ್ಕಂಥ ಒಂದು ಭಾವ ಜಾಸ್ತಿ. ಹಾಕಿ ವಿಪರೀತ ಅದರ ಮೇಲೇನೂ ಸಿಕ್ಕಾಬಟ್ಟೆ ದುಡ್ಡು ಸುರಿಬೇಡಿ. ಲ್ಯಾಂಡಲ್ಲಿ ಹಾಕಿ ಬಿಟ್ಬಿಡಿ. ನಿಮಗೆ ಇವತ್ತೆಲ್ಲ ನಾಳೆ ಒಳ್ಳೆ ರಿಟರ್ನ್ಸ್ ಕೊಡ್ತಕ್ಕಂಥದ್ದು ಆಗುತ್ತೆ. ಒಳ್ಳೆ ರಿಟರ್ನ್ಸ್. ಲ್ಯಾಂಡ್ಸ್, ಜಮೀನು, ತೋಟದ ಥರ ನಿಮಗೆ ಇಷ್ಟ. ಸಡನ್ನಾಗಿ ವೀಕೆಂಡ್ ಹೋಗ್ಬಿಟ್ಟು ಒಂದು ಕಡೆ ಉಳ್ಕೊಳ್ಳೋಣ, ಇದ್ಕೊಳ್ಳೋಣ ಅನ್ನತಕ್ಕಂಥದ್ದು ಎಲ್ಲೋ ಹೋಗೋ ಬದಲು ಈ ಥರ ನಿಮ್ಮದೇ ಒಂದು ಪುಟ್ಟ ತೋಟ ಜಮೀನು ಮಾಡ್ಕೊಂಡಿದ್ದೀರಿ. ಭೂತಾಯಿ ಸೇವೆನೂ ಆಗುತ್ತೆ, ಗೋವಿನ ಸೇವೆಯೂ ಆಗುತ್ತೆ, ಹಸುವಿನ ಸೇವೆಯೂ ಆಗುತ್ತೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಅಂಥದ್ರಲ್ಲಿ ಈ ಕುಜರ ಹುಸ್ಸಂಧಿ ಯಾವ ರೀತಿಯ ಪ್ರಭಾವ ಬೀರಬಹುದು? ಮೀನರಾಶಿಗೆ ಯೋಗಕಾರಕ ಅಲ್ವಾ, ಧನಕಾರಕ ಅಲ್ವಾ? ರಾಹು ಜೊತೆ ಸೇರಿದನೆ. ಏನಾದರೂ ಹಪ್ಪಳ ಆಗುತ್ತಾ? ಶತ್ರುಗಳ ಕಾಟವ? ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಕುಜರಾಹು ಸಂಧಿ ಇರುವುದರಿಂದ ಮೀನರಾಶಿಗೆ ಜಾಗ್ರತೆ. ಶತ್ರುಗಳು ಜಾಸ್ತಿ ಆಗ್ತಾರೆ. ಏನಾದರೂ ದೊಡ್ಡ ವ್ಯವಹಾರಗಳು ಕೆಲವೊಂದಿರ್ತವೆ, ಕೆಲವ್ರಿಗೆ ಇರ್ತವೆ. ಯಾಕಂದ್ರೆ 12ನೇ ಮನೆ ಶನಿ ಅಲ್ವಾ, ಗುಪ್ತ ವ್ಯವಹಾರಗಳು ಯಾವ್ದಾವ್ದೋ ಇರ್ತವೆ, ಗುಪ್ತ ಶತ್ರುಗಳು ಇರ್ತಾರೆ. ನೀವು ಎಲ್ರ ಕಣ್ಣಿಗೂ ಬೀಳ್ತೀವಿ ಕುಜರಾಹು ಸಂಧಿ, ನಿಮ್ಮ ಬೆಳವಣಿಗೆ ಸಹಿಸೋಲ್ಲ. ಯಾವಾಗ್ಲೂ ಮಾಡಿದ್ದು ರಿವರ್ಸ್ ಆಗುತ್ತೆ ಅನ್ನತಕ್ಕಂಥದ್ದು ಹೇಳ್ತೀವಲ್ಲ, ಪ್ರತಿ ಎಷ್ಟು ಹೆಜ್ಜೆ ಚೆಕ್ಮೇಟ್ ಇಟ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಎಲ್ಲೂ ಒಂದು ನಮ್ಮ ಅತಿಯಾದ ಲೆಕ್ಕಾಚಾರ ಕೂಡ, ಅತಿ ಬುದ್ಧಿವಂತಿಕೆತನ ಕೂಡ ಬೆಳೆಸ್ತಕ್ಕಂಥದ್ದು ಆಗ್ಬಿಡುತ್ತೆ. ಯಾಕಂದ್ರೆ ಕುಜ ನಮಗೆ ಆ ಒಂದು 2ನೇ ಮನೆ ಜ್ಞಾನ, ಕುಟುಂಬ, ಆಲೋಚನೆ, ಶಕ್ತಿ ಇವೆಲ್ಲವನ್ನು ಸೂಚಿಸ್ತಕ್ಕಂಥವು. ಅವನಿಗೆ ರಾಹು ಬೆಳೆದಿರೋದ್ರಿಂದ ಯಾರೋ ಒಂದು ಶತ್ರು ಎದ್ದು ಬಂದು ಹೊಡಿತಾರೆ. ವೆರಿ ಕೇರ್ಫುಲ್. ಮುಖ್ಯವಾಗಿ ಪೊಲೀಸ್ ಕೇಸುಗಳಿದ್ರೆ, ಕ್ರಿಮಿನಲ್ ಕೇಸುಗಳಿದ್ರೆ, ಡಕಾಯಿತಿ ಕೇಸುಗಳಿದ್ರೆ, ಚೀಟಿಂಗ್ ಕೇಸುಗಳಿದ್ರೆ ತುಂಬಾ ಹುಷಾರಾಗಿರಿ. ಎನ್ಕೌಂಟರ್ ಆಗ್ತಕ್ಕಂಥದ್ದಂತೂ ನಿಶ್ಚಿತ. ಮನೇಲಿ ಸ್ವಲ್ಪ ಎಲೆಕ್ಟ್ರಿಕಲ್ ವಸ್ತುಗಳೇನಾದ್ರೂ ರಿಪೇರಿ ಆಗ್ತಿದೆ, ನಿಮ್ಮ ಪಾದಗಳಿಗೆ ಏಟು ಬಿದ್ದಿದೆ, ಮನೇಲಿ ಏನಾದ್ರೂ ಒಂದು ಮಕ್ಕಳ ಆರೋಗ್ಯ, ನಿಮ್ಮ ಆರೋಗ್ಯ, ಸಂಗಾತಿಯ ಆರೋಗ್ಯ, ಸಂಗಾತಿಯ ಜೊತೆ ಒಂದು ಸಣ್ಣ ಮನಸ್ತಾಪ, ಈ ಥರದ್ದು ಎದ್ದು ಬರ್ತಿದೆ, ಯಾರದೋ ಕೆಂಡ ದೃಷ್ಟಿ, ಕೆಡು ದೃಷ್ಟಿ, ಪದೇ ಏನೋ ಕಿರಿಕಿರಿ ಮಾಡ್ತಿರೋ ವ್ಯವಹಾರ, ವ್ಯಾಪಾರ ಕುಜರಾಹು ಪ್ರಭಾವ ಸೂಚಿಸಿಬಿಟ್ಟಿದೆ. ಯಾಕಂದ್ರೆ ಅಷ್ಟಮ ಸ್ಥಾನವನ್ನು ನೋಡ್ತಿದೆ. ಸ್ತ್ರೀಯರ ವಿಚಾರದಲ್ಲಿ, ಪರಸ್ತ್ರೀಯರ ವಿಚಾರದಲ್ಲಿ ಹುಷಾರಾಗಿದೆ. ಅವ್ರ ಜೊತೆ ವ್ಯವಹಾರ ಮಾಡಿದ್ರೆ, ಅವ್ರ ಜೊತೆ ತುಂಬಾ ಆತ್ಮೀಯತೆ ಇದ್ರೆ ಅವರೇ ನಿಮಗೆ ಶತ್ರುಗಳಾಗತಕ್ಕಂಥದ್ದು ಉಂಟು. ಹೌದು, ಪಾಲುದಾರಿಕೆ ವ್ಯವಹಾರದಲ್ಲಂತೂ ಡೆಡ್ ಎನಿಮೀಸ್ ಉಂಟಾಗ್ತಾರೆ. ಪಾಲುದಾರಿಕೆ ಬಂಧುಗಳೇ ಇರ್ಬೋದು, ಆತ್ಮೀಯರೇ ಇರ್ಬೋದು. ನಾವ್ ಯಾವತ್ತೂ ಒಂದು ತಗೊಂಡು ತಿಂದಿರ್ತೀವಿ ಮಕ್ಕಳೇ, ನಮ್ಮ ಕಣ್ಣಿಗೆ ಅದು ಕರೆಕ್ಟು, ಅವ್ರ ಕಣ್ಣಿಗೆ ಕರೆಕ್ಟ್ ಅಲ್ಲ. ಕಾದಿದ್ದು ಬಡಿಸ್ತಕ್ಕಂಥದ್ದುಂಟು. ಅದರಿಂದ ಉನ್ಮಾದಕ್ಕೊಳಗಾಗ್ಬಿಟ್ಟು ನೀವು ಧೂಮಕ್ ಬಿಡ್ತೀರಿ. ಆತುರ ನಿರ್ಧಾರಗಳನ್ನ ಮಾಡಿಸ್ತಾನೆ. ಕುಜ ಬಂದು ಆತುರಕಾರಕ, ಬುಧನ್ ತರಾನೇ. ಬುಧನಿಗಿಂತ ಆತರ, ಬುಧ ಆದ್ರೂ ಪುಕ್ಲ, ವೇಗ ಒಂದು ನಿಜವೇ, ಮಾಡ್ಬಿಡ್ಬೇಕು, ಹೋಗ್ಬಿಡ್ಬೇಕು. ಬಟ್ ಮಾಡೋಕ್ ಮೊದ್ಲು 100 ಬಾರಿ ಯೋಚನೆ ಮಾಡ್ತೀನಿ. ಕುಜ ಹಂಗಲ್ಲ, ಗೀಚನೆ ಪಕ್ಕಕ್ಕಿಡು, ಲೆಫ್ಟು ಅಲ್ಲ ರೈಟು ಅಲ್ಲ, ಪೊಲೀಸ್ ತರ ನುಗ್ಗು ಅನ್ನೋ ತರ. ರಜನಿಕಾಂತ್ ಯಾವುದೋ ಒಂದು ಪಿಕ್ಚರ್ ಅಲ್ಲಿ ಹೇಳ್ತಾರಲ್ಲ, ನಾನಾ ಪೊಲೀಸ್ ಅವ್ರ ಜೊತೆ ಲೆಫ್ಟ್ ಅಲ್ಲಾದ್ರೂ ಇಟ್ಕೋ, ರೈಟ್ ಅಲ್ಲಾದ್ರೂ ಇಟ್ಕೋ, ಆದ್ರೆ ಎದುರುಗಡೆ ಇಟ್ಕೋಬಿಡ ಅಂತ ಬಾರ್ಸೇ ಬಿಡ್ತಾರೆ ಅಂತ. ಆ ರೀತಿ ಇರುತ್ತೆ. ವೆರಿ ಕೇರ್ಫುಲ್. ನುಗ್ಗೋದೆ ಕುಜರಾಹು ಪ್ರಭಾವ. ನನ್ ಬಲ, ನನ್ ಶಕ್ತಿ ನನಗೆ ಗೊತ್ತಿದೆ. ಅಯ್ಯೋ, ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಮಯ ಎಷ್ಟು ಶಾಂತವಾಗಿರ್ಬೇಕು ಅಷ್ಟು ಶಾಂತವಾಗಿರ್ಬೇಕಾಗುತ್ತೆ. ಅಂತ ಒಂದು ಹನುಮ ಮಹಾಬಲಶಾಲಿ. ಸುಗ್ರೀವರ ಹತ್ರ ಮಂತ್ರಿಯಾಗಿ ಸುಮ್ಮನೆ ಇರ್ತಾರೆ, ಏನು ಗೊತ್ತಿಲ್ಲದ ಹಾಗೆ ತಟಸ್ಥರಾಗಿರ್ತಾರೆ. ಅವ್ರು ನೆನ್ಸಿದ್ರೆ ವಾಲಿ ಜೊತೆ ಎದ್ದಕ್ಕೆ ನಿಂತ್ಕೊಬಿಡ್ಬೋದಿತ್ತು. ಹೌದು, ಬಡದಾಕ್ಬೋದಿತ್ತು. ಇತ್ತೇನೋ ಗೊತ್ತಿಲ್ಲ, ದೈವ ಅದಕ್ಕೊಂದು ಅನುಕೂಲ ಕೊಡ್ಲಿಲ್ಲ. ರಾಮರಿಂದಲೇ ಅದಾಗಬೇಕು ಕಾರ್ಯ, ರಾಮ ಕಾರ್ಯ ಅಂತಿತ್ತೇನೋ ಅಷ್ಟೇ. ದೈವಕ್ಕೊಂದು ಲೆಕ್ಕಾಚಾರಗಳಿದ್ದಾವೆ, ಕರ್ಮಕ್ಕೊಂದು ಲೆಕ್ಕಾಚಾರಗಳಿದ್ದಾವೆ. ಸೊ ಅದರಿಂದ ಕರ್ಮಾಧಿಪತಿಯೇ ನಿಮಗೆ ಲಾಭಾಧಿಪತಿ, ವ್ಯಯಾಧಿಪತಿ. ಸೊ ಅವನ ಪಕ್ಕದಲ್ಲಿ ಕುಜರಾಹು ಇರೋದು ಒಳ್ಳೇದಲ್ಲ. ಸೊ ವ್ಯಾಪಾರ ಮಾಡ್ತಿದ್ದೀರಾ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ, ಫ್ಯಾಕ್ಟ್ರಿಗಳು ಇಟ್ಕೊಂಡಿದ್ದೀರಾ, ವೆರಿ ಕೇರ್ಫುಲ್. ಅಗ್ನಿ ಅವಘಡಗಳು, ಚೋರ ಅವಘಡಗಳು, ಏನಾದ್ರೂ ಒಂದು ಪೊಲೀಸ್ ಅವಘಡಗಳು, ಇನ್ಕಮ್ ಟ್ಯಾಕ್ಸ್ ಹಗರಣಗಳು, ದಾಳಿ ಎತ್ತೋದು, ಇನ್ನೊಂದು ಈ ರೀತಿ ಬರ್ತಕ್ಕಂಥದ್ದು ಇರುತ್ತೆ. ವೆರಿ ಕೇರ್ಫುಲ್. ತುಂಬಾ ಹೆಂಗೆ ಹೇಳ್ತೀವಿ ಅಂದ್ರೆ, ನಮ್ಮ ಸಮಯ ಕೆಡ್ತು ಅಂದ್ರೆ ಒಂದಿರುವೆ ಕೂಡ ನಮ್ಮನ್ನು ಸಾಯಿಸ್ಬೇಕು. ಕಿವಿ ಒಳಗಡೆ ಹೋಗ್ಬಿಟ್ರೆ ತಟ್ಕೋತೀವ, ಒಂದಿರುವೆ ರಾಮ ಅನ್ಬಿಡ್ತವೆ. ವೆರಿ ಕೇರ್ಫುಲ್. ಲಕ್ಷ್ಮೀ ನರಸಿಂಹ ಸಂಸ್ಕಾರಂ, ಪೂಜಾ ದರ್ಶನಂ. ಕುಜರಾಹು ಮುಖ್ಯವಾಗಿ ಪಳನಿ ಕ್ಷೇತ್ರಕ್ಕೆ ಹೋಗಿ ಬರ್ಲಿಕ್ಕೆ ಟ್ರೈ ಮಾಡಿ. ಆರುಪಡೆಯಪ್ಪ, ಮುರುಘಾ, ಅರುಣಾಚಲೇಶ್ವರ. ಕುಜರಾಹು ಸಂಧಿ ಅಗ್ನಿವಲಯ ಅನ್ನತಕ್ಕಂಥದ್ದು. ಅಗ್ನಿ ಲಿಂಗ, ವಾಯುಲಿಂಗ, ಅಗ್ನಿಲಿಂಗ, ಪೃಥ್ವಿಲಿಂಗ, ಜಲಲಿಂಗ ಇವೆಲ್ಲ ಇದಾವಲ್ವ. ಅದರಲ್ಲಿ ಅಗ್ನಿಲಿಂಗವಾಗಿರತಕ್ಕಂಥ ಅರುಣಾಚಲೇಶ್ವರ ದರ್ಶನ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಪಳನಿ ನವ ಪಾಷಾಣ ನಿರ್ಮೂಲನಾ ಶಕ್ತಿ ಇರತಕ್ಕಂಥ ಒಂದು ದೈವ, ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ.
ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಆ ದೈವ ದರ್ಶನ ನಿಮ್ಮ ಮನಸ್ಸಿಗೆ ತುಂಬ ದೊಡ್ಡ ಸಂಕಲ್ಪ, ಧೈರ್ಯ, ಸ್ಥೈರ್ಯ ತಂದ್ಕೊಡುತ್ತೆ. ಆತುರ ಬರ್ತಿದೆ ನೋಡ್ಕೊಂಡು, ದುಡುಕು ಆಗ್ತಿದೆ ನೋಡ್ಕೊಂಡು, ಓಹೋ ಒಂದು ಏನೇ ಮಾಡುದು ಒಂದು 30 ನಿಮಿಷ ಸಮಯ ತಗೊಳ್ಳಿ. 30 ನಿಮಿಷವನ್ನ ಯಾವುದೋ ಕಾರ್ಯ ಆತುರ 30 ನಿಮಿಷ ನಾನೀಗೇನು ಮಾತಾಡೋಲ್ಲ, ಆಮೇಲೆ 3 ನಿಮಿಷ ಮಾತಾಡೋಲ್ಲ, 30 ನಿಮಿಷ ಮಾತಾಡೋಲ್ಲ, 3 ಗಂಟೆ ತಳ್ಳಿ, 3 ದಿನಕ್ಕೆ ತಳ್ಳಿ ಅರ್ಧ ಗೆದ್ಬಿಟ್ರಿ, 3 ವಾರಕ್ಕೆ ತಳ್ಳಿ ಪೂರ್ತಿ ಗೆದ್ಬಿಟ್ರಿ. ಅದೇನು ಎತ್ತ ನಿಧಾನ ಆಲೋಚಿಸಿ ಚಿಂತಿಸಿ ಮಾಡತಕ್ಕಂಥದ್ದು ಮಾಡಿ. ದೂರ ಪ್ರಯಾಣ ಬೇಡ. ಈ ಥರದ್ದು ಎಡವಟ್ಟು ವ್ಯವಹಾರಗಳು, ಎಡವಟ್ಟು ಸಂಬಂಧಗಳಿದ್ರೆ ಧನ್ಯೋಸ್ಮಿ, ನಿಮ್ಮನ್ನ ಹಪ್ಪಳನೆ ಮಾಡೋದು ಗ್ಯಾರಂಟಿ. ಯಾಕಂದ್ರೆ ಅಷ್ಟಮ ನೋಡ್ತಿದ್ದಾನೆ, ಸುಖವನ್ನ ನೋಡ್ತಿದ್ದಾನೆ. ನಿಮ್ಮ ವೃತ್ತಿಗೆಲ್ಲ ಕೂತು ತಂದಿಟ್ಕೊಬಿಡ್ತೀರಿ. ಎಕ್ಸ್ಟ್ರಾ ಇನ್ಕಮ್, ಎಕ್ಸ್ಟ್ರಾ ಸ್ಪೈಸಿ, ಎಕ್ಸ್ಟ್ರಾ ಉಪ್ಪು ಖಾರ ಹುಳಿ ಅನ್ನತಕ್ಕಂಥದ್ದು ತುಂಬಾ ಹುಷಾರು. ಅಷ್ಟಮ ನೋಡುತ್ತಿದ್ದಾನೆ ಕುಜರಾಹು, ಅದು ಶುಕ್ರನ್ ಮನೆ ನೋಡ್ತಿದ್ದಾನೆ. ನಮ್ಮ ಕುಟುಂಬಕ್ಕೆ ಗೊತ್ತಾಯ್ತು, ಇಲ್ಲ ಬೇರೆಯವ್ರಿಗೆ ನೀವು ಮಾಡ್ತಿರೋ ಎಡವಟ್ಟು ವ್ಯವಹಾರ ಗೊತ್ತಾಯ್ತು, ಮುಗೀತು. ಜಾಗ್ರತೆ ಜಾಗ್ರತೆ. ನೋಡಿ, ಮೀನರಾಶಿ ಒಬ್ಬ ವ್ಯಕ್ತಿ ಅಧಿಕಾರಿ, 85 ಕೋಟಿಯ ಗೋಟಾಲ ಯಾರೋ ಮಾಡಿದ್ದು, ಆತನ ಹೆಸರು ನೋಡಿ ಹುಡ್ಕೊಂಡು ಬಂದು ತಡೀಲಾರದೆ ಈ ಒಂದು ನಿಗಮದ ಮಂತ್ರಿಗಳು ಅಧಿಕಾರಿಗಳು ಹೇಳಿದ್ದಕ್ಕೆ ನಾನು ರಿಲೀಸ್ ಮಾಡಿದ್ದು, ಎಲ್ಲ ನನ್ನ ಮೇಲೆ ಹಾಕ್ತಿದ್ರೆ ನನ್ನ ಹತ್ರ ಎಲ್ಲಿದೆ? 85 ಕೋಟಿಗೂ ಮೇಲ್ಪಟ್ಟು ಹಗರಣ ಅಂತೇಳಿ ಆತ್ಮಹತ್ಯೆ ಮಾಡ್ಕೊತಾನೆ. ಯೋಚನೆ ಮಾಡಿ ನೋಡಿ, ಮೀನರಾಶಿ ಕುಜರಾಹು ಸಂಧಿ ಯಾರೋ ಮಾಡಿದ್ದು ನಿಮಗೆ ಹತ್ತಿಸ್ಲಿಕ್ಕೆ ಬರ್ತಾರೆ, ಇಲ್ಲ ಯಾವಾಗ್ಲೂ ಮಾಡಿದ್ದು ಒಂದು ಸಣ್ಣ ತಗೊಂಡು ಮಾಡಿ ಬಿಟ್ಬಿಟ್ಟಿರ್ತಾರೆ. ನಮಗ್ 4 ಆಣೆ ಅವ್ರು 400 ಆಣೆ ತಿಂದವ್ರು, 4 ಆಣೆ ಅವ್ರನ್ನೇ ಹಿಡ್ಕೊಂಡು ಹೋಗೋದು. 400 ಆಣೆ ಅವ್ರಿಗೆ ಗೊತ್ತು ಬಿಡಿಸ್ಕೊಂಡು ಬರೋಕೆ, ಅವ್ರಿಗೆ ನಮ್ಮ ಕೈಯಲ್ಲಿ ಮಾಡ್ಸೋಕು ಗೊತ್ತು. ಸಾಮ ದಾನ ಭೇದ ತಂತ್ರ ದಂಡ ಎಲ್ಲ ಮಾಡಿಬಿಟ್ಟಿರ್ತಾರೆ. ಸೊ ಅದರಿಂದ ವೆರಿ ಕೇರ್ಫುಲ್ ಮಕ್ಕಳೇ. ಇರ್ಲಿ, ಇನ್ನು ವಿಶೇಷವಾಗಿ ಮಂಗಳವಾರದ ಉತ್ತರಾಷಾಢ ನಕ್ಷತ್ರ. ಕೃಷ್ಣ, ಬನ್ನಿ ದುಷ್ಟ ಮುಹೂರ್ತ ನೋಡ್ಬಿಡೋಣ. ಬೆಳಿಗ್ಗೆ 6 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 34 ನಿಮಿಷದವರೆಗೂ, ಹಾಗೂ ಬೆಳಿಗ್ಗೆ 8 ಗಂಟೆ 26 ನಿಮಿಷದಿಂದ 9 ಗಂಟೆ 17 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ಸ್ವಲ್ಪ ಎಚ್ಚರಿಕೆ, ತೊಂದರೆ, ಕಂಟಕ, ಮನಸ್ಸು ವಿಚಲಿತ, ಎಲ್ಲರೂ ಹುಷಾರಾಗಿ ಈ ಸಮಯದಲ್ಲಿ ಕಮಿಟ್ ಆಗೋದು. ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದ ಕೆಲಸ, ದೂರದ ಬೆಟ್ಟ ಬೇಡ ಮಹಾಸ್ವಾಮಿ. ನಮಗೇನು ಗೊತ್ತಿದೆಯೋ ಅದ್ರಲ್ಲಿ ನಾವು ಆನಂದವಾಗಿರೋದು. ಮೇಷರಾಶಿ, ಚಂದ್ರ ವಿಶೇಷವಾಗಿ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಚಂದ್ರನ ಸಾರದಲ್ಲಿ ಅದಲು ಬದಲು ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ಬದುಕು, ಸ್ವಂತ ಜೀವನ, ಸ್ವಂತದ್ದಾದ ವ್ಯಾಪಾರ, ಹಾಲು ಹಣ್ಣು ಬೆಣ್ಣೆ ತುಪ್ಪ ಹೂವು ಹಣ್ಣು ತರಕಾರಿ ಸೊಪ್ಪು, ಅದ್ಭುತವಾದಂಥ ಪ್ರಗತಿಯ ದಿನ. ವೃಷಭ ರಾಶಿ, ಚಂದ್ರ ಸೂರ್ಯನ ಸಾರ, ಸೂರ್ಯ ನಿಮ್ಮನೇಲೇ ಇದ್ದಾನೆ. ಏನಾದ್ರೂ ಹೇಳದ್ನಲ್ಲ ಆಗಲೇ, ಕೈ ಕೆಲಸ ಮಾಡಿದ್ರೆ ಕೈ ಸುಡಿಸ್ಕೊಳ್ತಕ್ಕಂಥದ್ದು ಒಂದಿರುತ್ತೆ. ಸೂರ್ಯ ನಿಮ್ಮನೇಲೆ ಕೂತಿದ್ದಾನೆ, ಸುಟ್ಟಾಕ್ಬಿಡ್ತಾನೆ. ಅಡ್ಡದಾರಿ, ಅಧರ್ಮದಾರಿ, ಅನ್ಯಾಯದ ದಾರಿ. ಮೊನ್ನೆ ನೋಡಿ ಯಾರೋ ಜ್ವೆಲ್ನೆಸ್, ನಾನು ಹೇಳ್ತಿದ್ನಲ್ಲ, ಮುಚ್ಚಿಟ್ಟ ನಿಧಿಗಳೆಲ್ಲ ಹೊರಗಡೆ ಬರುತ್ತವೆ ಅಂತ. ಇದೊಂದು ಸ್ಯಾಂಪಲ್ ಅಷ್ಟೇ, ಇದು ಎಷ್ಟೋ ಇದಾವೆ ಈ ಥರದ್ದು. ಬಂಗಾರದ ಅಂಗಡಿ ಸಣ್ಣದು ಹೋಗಿ ಮುಟ್ಟಿದ್ರೆ ಪುಣ್ಯಾತ್ಮ, ಕಂತೆ ದುಡ್ಡು, ಕಂತೆ ಅದೆಷ್ಟು ಕೋಟಿಗಳು, ಅದೆಷ್ಟು ಲೆಕ್ಕಾಚಾರಗಳು ಅಂತ. ಏನಕ್ಕಷ್ಟು ಎತ್ತಿಟ್ಟು ಸೇರಿಸ್ಕೋತಾರೋ ಗೊತ್ತಿಲ್ಲ. ಯಾವುದೋ ಒಂದು 4 ಜನಕ್ಕೆ ಏನೋ ಒಂದು ಮಾಡ್ಬೋದಿತ್ತು, ಏನೋ ಅವರ ಆಲೋಚನೆ ನೋಡಿ. ಲಕ್ಷ್ಮಿ ಹೋಗಿ ಸೇರೋದೇ ಅಂತವ್ರ ಹತ್ರ ಪರೀಕ್ಷೆ ಮಾಡುತ್ತಂತೆ. ಅಂಥದ್ದು ನಿಮಗೆ ಭಾವ, ಎಚ್ಚರಿಕೆ. ಅಡ್ಡದಾರಿ ಪೆಟ್ಟುಂಟು, ಹುಷಾರು. ಕಲಾ ಮಾಧ್ಯಮದಲ್ಲಿರೋರಿಗೆ ಸ್ವಲ್ಪ ಟೆನ್ಷನ್ಸು ಉಂಟು, ಪ್ರಗತಿಯೂ ಉಂಟು. ಇನ್ನು ಮಿಥುನ ರಾಶಿ, ಅಷ್ಟಮದಲ್ಲಿ ಚಂದ್ರ, 12ನೇ ಮನೆಯಲ್ಲಿ ಸೂರ್ಯ. ಏನೋ ಟೆನ್ಷನ್, ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ, ಎಲ್ಲವೂ ಒಂದು ರೀತಿಯ ಒತ್ತಡ. ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ, ಭೌತಿಕವಾಗಿ ಬಳಲಿಕೆ ಆಗುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮನಸ್ಸಿನಲ್ಲಿ ಪುಟ್ಟದಾಗಿ ಜಪ ಮಾಡ್ಕೊಳ್ಳಿ. ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ, ಗಲಿಬಿಲಿಯ ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಕರ್ಕಾಟಕ ರಾಶಿ,
ಸೂರ್ಯ ಲಾಭದಲ್ಲಿ ಚೆನ್ನಾಗಿದೆ. ಮಾಡುವಂತ ಯಾವುದೇ ಕೆಲಸ ಕಾರ್ಯ, ಕನ್ಸಲ್ಟೆನ್ಸಿ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು, ತುಂಬಾ ದೊಡ್ಡ ಸಾರ್ವಜನಿಕ ಹಣಕಾಸು ಇಲಾಖೆ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ಸಿಂಹ ರಾಶಿ ಚೆನ್ನಾಗಿದೆ. ಸೂರ್ಯ ಕೇಂದ್ರದಲ್ಲಿ ಅಸುರನ್. ನಂದೇ, ನಾನೇ ಸರಿ. ಮೊದಲು ಅದನ್ನು ಬಿಡಬೇಕು ಮಕ್ಕಳೇ. ನಾನೇ ಮಾಡಿದ್ದು, ನನ್ನಿಂದಲೇ ಆಗಿತ್ತು. ಈ ದೇಹ ಬಂದಿರೋದೇ ಇನ್ನೊಬ್ಬರಿಂದ, ಇದರಲ್ಲಿರೋ ಆತ್ಮ ಇನ್ನೊಬ್ಬರಿಟ್ಟಿರೋದನ್ನ ಭಗವಂತ ನೆನೆಸೋವರೆಗೂ ಈ ಆತ್ಮ ತುಟುಕು ಅನ್ನೋವರೆಗೆ ನಮ್ದು ಇದೆಲ್ಲ ಕಥೆಗಳು. ಅವನು ಹಿಂಗಂದ್ರೆ ಮುಗಿದೋಯ್ತು. ಅದು ಎಲ್ಲಿಂದ ಬಂತು? ನಾನು ಈ ವಿದ್ಯೆ ಕೊಟ್ಟಿದ್ದು ನಮ್ಮ ಗುರುಗಳು. ಹೌದ್ರಾ? ನಮ್ಮ ಹಾಗೆ ಯಾರು ದುಡ್ದೇ ಇಲ್ವಾ? ನಮಗಿಂತಲೂ ಕಷ್ಟಪಟ್ಟಿರೋದು ನಮ್ಮ ತಂದೆ ತಾಯಿ ಇದ್ದಾರೆ. ಅವ್ರಿಗೆ ದೇವರು ದುಡ್ಡೇ ಕೊಟ್ಟಿಲ್ಲ. ನಮ್ಮ ತಂದೆ ಪಾಪ ಜೀವನದಲ್ಲಿ ಒಂದು ಪುಟ್ಟ ಸೈಟ್ ತಗೊಳಕ್ ಆಗಿಲ್ಲ. ನನ್ನ ಅದೃಷ್ಟ. ದಟ್ ಇಸ್ ಅ ಮ್ಯಾಜಿಕಲ್ ಮೂಮೆಂಟ್. ನನಗೆ ಆಶ್ಚರ್ಯ ಇವತ್ತಿಗೂ. 30ನೇ ವಯಸ್ಸಿಗೆಲ್ಲ ನಾನು ಸೈಟ್ ತಗೋಬಿಟ್ಟಿದ್ದೆ. 32ನೇ ವಯಸ್ಸಿಗೆಲ್ಲ ಮನೆ ಕಟ್ಟಿ ಮುಗಿಸಿದ್ದೆ. 32, 33ಕ್ಕೆಲ್ಲ. ಮಿರಾಕಲ್. ಇವತ್ತಿಗೂ ನಾನು ಅಂದ್ಕೋತೇನೆ ಯಾವ ಜನ್ಮದ ಪುಣ್ಯವೋ ಅಂತ. ನನ್ನ ತಮ್ಮನ ಕೈಯಲ್ಲಾಗಿಲ್ಲ, ನನ್ನ ಅಣ್ಣನ ಕೈಯಲ್ಲಾಗಿಲ್ಲ, ನನ್ನ ಅಕ್ಕ ಕೈಯಲ್ಲಾಗಿಲ್ಲ, ತಂಗಿ ಕೈಯಲ್ಲಾಗಿಲ್ಲ. ನಾನು ಮಾಡಿಬಿಟ್ಟೆ, ನನ್ನಿಂದ ಆಗ್ಬಿಡ್ತು, ಅವೆಲ್ಲ ಇಲ್ಲ. ನನ್ನ ಈ ಬುದ್ಧಿವಂತಿಕೆ, ಈ ವಿದ್ಯೆ ಕ್ಷಣ ಮಾತ್ರದಲ್ಲಿ ಆ ತಾಯಿ ವಾಗ್ದೇವಿ ನೆನೆಸಿದ್ರೆ ಯಾವ ಮಂತ್ರಗಳು ಬರೋಲ್ಲ, ಏನೂ ಬರೋಲ್ಲ. ಸೊ ನಾನು ಅನ್ನೋದನ್ನ ಬಿಟ್ಟು ನಡೆದರೆ ಎಲ್ಲವೂ ಸಮ್ಮತವೇ. ಜಾಗ್ರತೆ. ಅದೊಂದು ವಿಪರೀತ ಬಲದಿಂದ ಮೆರೆದು ಬಿಡ್ತೀರಿ. ಹುಷಾರು. ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಒಳ್ಳೆ ಯಶಸ್ಸು. ಟೀಚಿಂಗ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಮೆಡಿಕಲ್, ಡಾಕ್ಟರ್ಸ್, ಅದ್ಭುತವಾದಂಥ ಪ್ರಗತಿ. ಕನ್ಯಾ ರಾಶಿ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ, ಸೂರ್ಯ ಸ್ವಲ್ಪ ಬಳಲಿಕೆ. ಸ್ವಲ್ಪ ನಿಮ್ಗೆ ಟೆನ್ಷನ್ ಆಗೋಲ್ಲ. ತುಂಬಾ ದೊಡ್ಡ ಟೆನ್ಷನ್, ತುಂಬಾ ದೊಡ್ಡ ಕಮಿಟ್ಮೆಂಟ್ಸ್, ತುಂಬಾ ದೊಡ್ಡ ಒದ್ದಾಟ ಎಲ್ಲ ಎತ್ಕೊಂಡು ಹೇಳ್ಕೊಂಡು ನಿಂತ್ಕೊಳ್ಳೋದು ಒಂದೇ ಬಾರಿಗೆ 4 ಕೆಲಸ, 4 ವ್ಯವಹಾರ ಆಗುವುದಿಲ್ಲ. ಒದ್ದಾಡ್ಬಿಡ್ತೀರಿ. ಎಚ್ಚರಿಕೆ. ಒಂದೊಂದೇ ತಗೊಂಡ್ ಮಾಡ್ತಕ್ಕಂಥದ್ದು ಮಾಡಿ. ತುಲಾ ರಾಶಿ ಅಸಾಧ್ಯವಾದ ಕೆಲಸಗಳನ್ನು ಮಾಡುವಂತ ಶಕ್ತಿ, ಬಲ ನಿಮ್ಮದಿರುತ್ತದೆ. ಬಟ್ ಅಷ್ಟೇ ದಣದು ಬಿಡ್ತೀವಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ ಮಕ್ಕಳೇ. ಬೊಗಸೆಯಷ್ಟು ಬದುಕು ನಮ್ಮದು. ಬೊಗಸೆಯೇ. ಈ ಬೊಗಸೆ ಕೂಡ ನೋಡಿ ತುಂಬಾ ಶಾಂತವಾಗಿ ಜೀವನ ಮುಗಿಸಿರ್ತಕ್ಕಂಥವ್ರು ಅವ್ರ ಕೈ ಈ ತರ ತೆಗೆದು ಬಿಟ್ಟಿರ್ತಾರೆ. ರಿಲ್ಯಾಕ್ಸ್ ಆಗಿರುತ್ತೆ. ಹೀಗೆ ಇನ್ನೂ ಬೇಕು ಅನ್ನತಕ್ಕಂಥವ್ರು ಅಪಮೃತ್ಯು, ಅವಘಡ ಮೃತ್ಯು ಆಗಿರೋರು ನೋಡಿ ಕೈ ಹಿಂಗೆ ಇಟ್ಕೊಂಡಿರ್ತಾರೆ. ಮೋಕ್ಷವಿಲ್ಲ ಅಂತ. ಮೋಕ್ಷವಿಲ್ಲ ಈ ತರ ಹಿಡ್ಕೋಬಿಟ್ಟಿರ್ತಾರೆ. ಸತ್ತಾಗ ಮಲಮೂತ್ರಗಳ ವಿಸರ್ಜನೆ ಆಗಿದೆ ಅನ್ನತಕ್ಕಂಥದ್ದಾಯ್ತಂದ್ರೆ ಅವ್ರಿಗೆ ಮೋಕ್ಷವಿಲ್ಲ, ಮರಳಿ ಇನ್ನೊಂದು ಜನ್ಮ ಈ ಭೂಲೋಕದಲ್ಲಿ ಜನಿಸಬೇಕು ಅನ್ನತಕ್ಕಂಥ. ಹಿಂಗ್ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಮುಗಿಸಿ ತಮ್ಮ ಕರ್ತವ್ಯ ತೃಪ್ತಿಯಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು. ಫ್ರೀಯಾಗಿ ಹಿಡ್ಕೊಂಡಿದ್ದಾರೆ ಅಂದ್ರೆ ಇವತ್ತು ಹಿಡ್ಕೊಳ್ಳೋದು ಬಿಡಿ, ಜಾಸ್ತಿ ಬಿಟ್ಟು ಬಿಡಿ. ಬೊಗಸೆಯಷ್ಟು ಬದುಕು, ಬೊಗಸೆಯಷ್ಟು ಜೀವನ. ಯಾಕೆ ತಲೆ ಕೆಡ್ಸ್ಕೋಬೇಕು? ಎಲ್ಲ ಹೊರ ಇಟ್ಕೋಬೇಡಿ. ಒಂದೊಂದೇ ನಿಮ್ ಕೈಲಿ ಆದಷ್ಟು ಮಾಡತಕ್ಕಂಥದ್ದು ಮಾಡಿ. ಚೆನ್ನಾಗಿರ್ತೀರಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಮಾಡುವ ಕೆಲಸ ಕಾರ್ಯ ವ್ಯವಸ್ಥಿತವಾಗಿರುತ್ತದೆ. ಅದ್ಭುತ. ಗುರು, ಶುಕ್ರ, ಸೂರ್ಯ, ಹಬ್ಬ. ವೃಶ್ಚಿಕ ರಾಶಿಯವರಿಗೆ ರಾಜಯೋಗವೇ. ಚಂದ್ರ ಅಂತೂ ಇವತ್ತು 3ನೇ ಮನೆ, ವಿಕ್ರಮ ಸ್ಥಾನ, ಉಚ್ಚಂಗತ. ಏನ್ ಅಂದ್ಕೋತಿರೋ ಎಲ್ಲ. ರಾಜಕೀಯ ಅಂದ್ರೆ ರಾಜಕೀಯ, ಅಧಿಕಾರ ಅಂದ್ರೆ ಅಧಿಕಾರ, ವ್ಯಾಪಾರ ಅಂದ್ರೆ ವ್ಯಾಪಾರ, ಕುಟುಂಬ ಅಂದ್ರೆ ಕುಟುಂಬ, ಎಲ್ಲವೂ ಸಿಗತಕ್ಕಂಥ ಅದ್ಭುತವಾದಂಥ ಕುಂಭದ್ರೋಣ ಮಳೆಯ ದಿನ. ಇನ್ನು ಧನಸು ರಾಶಿ ವಿಪರೀತ ಸಿಟ್ಟು. ಸ್ವಲ್ಪ ನೋಡ್ಕೊಂಡು ನಾವು ಹಾಗೆ ಮೂಢರು ನೋಡಿ. ಒಂದ್ ಮರ ಬೆಳಿಲಿಕ್ಕೆ ಸದ್ದಿಲ್ಲದೆ ಬೆಳೆಯುತ್ತೆ. ವರ್ಷಗಟ್ಟಲೆ ಆ ತಪಸ್ಸು ತನ್ನ ಸಾರ ಎಳ್ಕೊಂಡು ಕೆಳಗಡೆ ಇರೋದೆಲ್ಲ ಎಳ್ಕೊಂಡು ಬೆಳೆಯುತ್ತೆ ಎಮ್ಮರವಾಗಿ. ಬೀಳುವಾಗ ನೋಡಿ ಎಷ್ಟು ಜೋರಾಗಿ ಬೀಳ್ತಕ್ಕಂಥದ್ದಾಗುತ್ತೆ. ಧನಸು ರಾಶಿ, ನಿಮ್ಮ ಮಾತೆ ನಿಮಗೆ ಪೆಟ್ಟಾಗಿ ಬಿಡಬಹುದು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ ಚಂದ್ರ ಅದ್ಭುತವಾಗಿದ್ದಾನೆ. ಸೂರ್ಯನ ಸಾರ ಅಷ್ಟಮಾಧಿಪತಿ. ಆರೋಗ್ಯ ನೋಡ್ಕೊಳ್ಳಿ. ಮನೇಲಿ ಏನೋ ಚಿಟಿಪಿಟಿ ಕಿಟಿಪಿಟಿ, ಸಂಗಾತಿ ಜೊತೆಯೋ ವ್ಯವಹಾರದ್ದೋ ಮಾತುಕತೆಯೋ ಈ ತರದೊಂದು ಗಲಿಬಿಲಿಗಳು ಉಂಟು.
ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಅದ್ಭುತ. ನೀವಿವತ್ತು ಏನು ಮಾಡಬೇಡಿ, ನಿಮ್ಮ ಸಂಗಾತಿ ಮಾತು ಕೇಳಿ. ನೀನೇ ಸರಿಯಪ್ಪ, ನೀನೇ ಸರಿಯಪ್ಪ, ಅದನ್ನು ಮಾಡಿ. ಮನೆಯೂ ಬೃಂದಾವನ, ವ್ಯವಹಾರವೂ ಬೃಂದಾವನ, ವೃತ್ತಿಯೂ ಬೃಂದಾವನ. ಅದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ. ಚಂದ್ರ 12ನೇ ಮನೆ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ ಇವುಗಳು ನಿಮ್ಮನ್ನು ಬಳಲಿಕೆ ಮಾಡಿದರೂ ಸೂರ್ಯ ಚಂದ್ರನ ಸಾರದಲ್ಲಿ ಶುಕ್ರನ ಜೊತೆಲಿ ಇದ್ದಾನೆ. ಹಾಲು, ಬೆಣ್ಣೆ, ತುಪ್ಪ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಈವೆಂಟ್ಸು, ಎಂಟರ್ಟೈನ್ಮೆಂಟು ಇವುಗಳ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಮೀನರಾಶಿ ಚೆನ್ನಾಗಿದೆ. ವಿಶೇಷವಾಗಿ ಚಂದ್ರ ಲಾಭಸ್ಥಾನ. ಹೋಟೆಲ್ಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟು, ಈವೆಂಟ್ಸು, ಕುಣಿಸೋದು, ಕಲಾ ಮಾಧ್ಯಮ ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಎಕ್ಸ್ಪೋರ್ಟು, ಇಂಪೋರ್ಟು ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಬೇಕರಿ, ತಿಂಡಿ, ತಿನಿಸು, ತರಕಾರಿ, ಸೊಪ್ಪು, ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.